ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂದರೆ ಒಂದು ರೀತಿ ಸಂತೋಷ. ಅದರ ಜೊತೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರಿಗೆ ಅದರ ಕುರಿತಾಗಿ ಒಂದಿಷ್ಟು ಔಷಧಿಗಳನ್ನು ತಗೊಳ್ಬೇಕಂತಂದರೆ ನಾನಾ ರೀತಿಗಳಲ್ಲಿರ್ತಕ್ಕಂಥ ಒಂದಿಷ್ಟು ಆಲೋಚನೆ, ಯಾವುದು ತೆಗೆದುಕೊಳ್ಬೇಕು ಯಾವುದು ತೆಗೆದುಕೊಳ್ಬಾರ್ದು ಅಂತ ಹೇಳಿ. ಹಾಗಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಬೇಡ. ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ, ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಲ್ವಾ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲೇ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪದ್ಮಾನನೆ ಪದ್ಮಪತ್ರೇಂ ಪದ್ಮಪ್ರಿಯೇ ಪದ್ಮದಲಾಜಿತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ
ಲಲಿತಾಂ ಬಾಲಾತ್ರಿಪುರಸುಂದರೀಂ ಶ್ರೀಚಕ್ರಾರ್ಚಿತಸಿಂಹಾಸನೇಶ್ವರೀಂ ಲಲಿತಾಂ ಶ್ರೀಮಾತಾ ದುರ್ಗಾಂಬಿಕಾಂ ದುರ್ಗಾಂ ಶ್ರೀಂ ಲಲಿತಾಂಬಿಕಾಂ ದೇವೀಂ ಚಕ್ರೇಶ್ವರೀಂ ಅನುಗ್ರಹತಾಂ ಲಕ್ಷ್ಮೀಂ ಶ್ರೀಂ ಮಹಾಲಕ್ಷ್ಮೀಂ ಸರ್ವಮಂಗಳೇಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ. ಗೌರೀರ್ವಿಮಾಯಸ್ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಶ್ರೀಂ ಜಾತವೇದಸಿನ್ಯಾದಿ ಲಲಿತಾಂ ಬಾಲಾಂಬಿಕಾಯೈ ನಮೋ ನಮಃ. ಪದ್ಮಾಲಯಾದಿ ಮಹಾಲಕ್ಷ್ಮೀಂ ಲಲಿತಾಂ ಬಾಲಾತ್ರಿಪುರಸುಂದರೀಂ ಗಂಧದ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀ ಶ್ರೀಂ ಈಶ್ವರೀಂ ಸರ್ವೋದಾನಾನ್ ತ್ವಾಮಿಹೋಪತ್ವಯೇ ಶ್ರಿಯಂ ಶ್ರೀಂ ಸರ್ವಮಂಗಳೇಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ. ಓಂ ಶ್ರೀಂ ಅಂಬಿಕಾಯೈ ನಮಃ. ಓಂ ಶ್ರೀಂ ಸರ್ವಮಂಗಳೇ ನಮಃ. ಓಂ ಶ್ರೀಂ ಸರ್ವೇಶ್ವರೀ ನಮಃ. ಓಂ ಸರ್ವತೋ ಭದ್ರವಾಸಿನ್ಯೈ ನಮೋ ನಮಃ. ಲಲಿತಾಯ ನಮಃ. ಬ್ರಾಹ್ಮ್ಯೈ ನಮಃ. ಮಾಹೇಶ್ವರ್ಯೈ ನಮಃ. ಕೌಮಾರ್ಯೈ ನಮಃ. ವೈಷ್ಣವ್ಯೈ ನಮಃ. ವಾರಾಹ್ಯೈ ನಮಃ. ಇಂದ್ರಾಣ್ಯೈ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಮಹಾಲಕ್ಷ್ಮೀ ನಮಃ. ಸಿದ್ಧಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಮಾತಾ ಚನ್ನಪೂರ್ಣಾಂಬಿಕಾಯೈ ನಮೋ ನಮಃ. ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗುವಂತಹ ಈ ಶುಭ ಶುಕ್ರವಾರ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಶುಕ್ರವಾರ ಬಂತು ಅಂದರೆ ಪ್ರತಿಯೊಬ್ಬ ಹೆಂಗಳೆಯರು ಸಹಿತ ತಮ್ಮ ತಮ್ಮ ವಾಸ್ತುಗೃಹಗಳನ್ನು ಶುದ್ಧಿಪಡಿಸಿ ದೇವಾಲಯವಂತೆ ಮನೆಯನ್ನೇ ದೇಗುಲ ಮಾಡತಕ್ಕಂಥದ್ದು ಸಾಕಷ್ಟು ಜನಗಳ ಮನೆ ವಾಡಿಕೆ ಇದೆ. ಮನೆಯೇ ದೇವಾಲಯವಾಗಬೇಕು. ಹಾಗೆ ಮನೆಯೇ ದೇವಾಲಯ ಆಗಬೇಕಾದ್ರೆ ಆ ದೇವಾಲಯ ಸ್ವಚ್ಛತೆಯಿಂದ ನೋಡ್ಕೊಳ್ಬೇಕು. ಮನೆಯ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಮನೆಯ ಮುಂಭಾಗ ಇರತಕ್ಕಂಥ ತುಳಸಿ ಗಿಡ ಆಗಿರಲಿ, ಮನೆಯ ಪ್ರಧಾನ ದ್ವಾರ ಆಗಿರಲಿ, ನಿಮ್ಮ ಮನೆಯ ದೇವರ ಮನೆ ಆಗಿರಲಿ, ಎಲ್ಲವೂ ಸಹಿತ ಶುದ್ಧಿ ಮಾಡಿ ಅಲ್ಲಿ ದೇವತಾ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡೋದರಿಂದ, ಅದರಲ್ಲೂ ಬಹಳ ಮುಖ್ಯವಾಗಿ ಗೋಕ್ಷೀರ, ಹಸುವಿನ ಹಾಲು ಬೆಳಗ್ಗೆ ಮೊದಲು ಹಾಲು ಕಾಯಿಸ್ತಿರಲ್ಲ, ಕಾದಂಥ ಹಾಲನ್ನು ಆ ಸ್ಟವ್ ಹತ್ರನೋ ಒಲೆ ಹತ್ರನೋ ನಿಂತು ಅಲ್ಲೇ ಕೈ ಮುಗಿದು, ಅಮ್ಮ ಕಾದಿರ್ತಕ್ಕಂಥ ಈ ಮೊದಲನೇ ಹಾಲು ನಮ್ಮ ವಾಸ್ತುಗೃಹದಲ್ಲಿ ಸೂರ್ಯನ ಕಿರಣಗಳು ಈ ಹಾಲಿನ ಮೇಲೆ ಬಿದ್ದಾಗ ಇದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಅಂತಹ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಈ ಗೋಕ್ಷೇರ ಇದು ನಿನಗೇ ನೈವೇದ್ಯ ಆಗಬೇಕಮ್ಮ ಅಂಥೇಳಿ ದೇವರನ್ನ ಮೊದಲು ಪ್ರಾರ್ಥನೆ ಮಾಡಬೇಕಾದ್ದು ಧರ್ಮ. ನೈವೇದ್ಯ ಅಂದರೆ ನೀವು ತೆಗೆದುಕೊಂಡು ದೇವಾಲಯದಲ್ಲೋ ಅಥವಾ ನಿಮ್ಮ ದೇವರ ಮನೆಯಲ್ಲೋ ದೇವರ ಸಾನ್ನಿಧ್ಯದಲ್ಲೋ ಇಡ್ತಕ್ಕಂಥದ್ದಲ್ಲ. ಅಡುಗೆ ಮನೆಯಲ್ಲಿ ಯಜ್ಞೇಶ್ವರನ ಸಾನ್ನಿಧ್ಯದಲ್ಲಿ ಆ ಅಗ್ನಿಯಲ್ಲಿ ಅದು ಅಗ್ನಿ ಜ್ವಾಲೆ ಯಾವಾಗ ತಗಲುತ್ತೋ ಆಗಲೇ ಅದನ್ನು ಸ್ವಾಮಿ ದೇವರಿಗೆ ನೈವೇದ್ಯ ಮಾಡುವಂತಹ ಒಂದು ಮನಸ್ಸು ನಿಮ್ಮದಾದರೆ ಆಗಲೇ ಅದು ಮಹಾಪ್ರಸಾದ ಆಗುತ್ತೆ. ಹಾಗೆ ವಾಸ್ತುಗೃಹದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಶುದ್ಧಿಯಾಗಿ ದೇವತಾರಾಧನೆ ಮಾಡ್ತಕ್ಕಂಥದ್ದು, ದೇವರ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಶುಭ ಶುಕ್ರವಾರ ಒಂದಿಬ್ಬರು ಅಥವಾ 3 ಜನ ಅಥವಾ 5 ಜನ ಮುತ್ತೈದರನ್ನಾದರೂ ಮನೆಗೆ ಕರೆದು ಅವ್ರಿಗೊಂದಿಷ್ಟು ಮಂಗಳ ದ್ರವ್ಯಗಳನ್ನು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯುವಂಥ ಕಾಯಕಕ್ಕೆ ನೀವು ಮುಂದಾದರೆ ಈ ಶುಭ ದಿನ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಭುವನೇಶ್ವರಿ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 28/6/2024 ಶುಕ್ರವಾರ, ಸಪ್ತಮಿ, ಪೂರ್ವಭದ್ರ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಾಗಲಿ, ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥವರಾಗಲಿ, ಅಥವಾ ಯಾವುದೇ ಒಂದು ಕೆಲಸಕ್ಕೆ, ಒಂದು ಶುಭ ಸಮಾರಂಭಕ್ಕೆ, ಶುಭ ಕಾರ್ಯಕ್ಕೆ ಹೊರಡಬೇಕು ಅಂದರೂ ಶುಕ್ರವಾರ ಆದ್ದರಿಂದ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ರಾಹುಕಾಲ ಸನ್ನಿವೇಶದಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಗೆ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟಿದ್ದೆ ಆದರೂ ಸಾಕಷ್ಟು ಒಳ್ಳೆಯ ಫಲಗಳನ್ನು, ಶುಭ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾರ್ವತ್ರಿಕವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಭಾಳ ವಿಶೇಷವಾದಂಥ ದಿನ.
ಶುಕ್ರವಾರ ಒಂದು, ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ರಾಹುಕಾಲದಲ್ಲಿ ಒಂದು ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ, ದುರ್ಗಾ ಸಪ್ತಶತಿ ಅಥವಾ ದೇವಿ ಖಡ್ಗಮಾಲ ಈ ಪ್ರಕಾರವಾಗಿ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಸುಮಂಗಲೆಯರನ್ನು, ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದಾಗಲಿ, ಒಂದಿಷ್ಟು ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದ ಪಡೀತಕ್ಕಂಥದ್ದು ಇದೆಲ್ಲ ಬಹಳ ವಿಶೇಷ. ಸಾಮಾನ್ಯಕ್ಕೆ 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅವರ ಪಾದಗಳನ್ನು ತೊಳೆದು ಅವರಿಗೆ ವಸ್ತ್ರ ಅಲಂಕಾರಕ್ಕೆ, ಒಂದು ಒಳ್ಳೆಯ ಅಲಂಕಾರಕ್ಕೆ ಬೇಕಾಗಿರುವ ಒಂದು ವಸ್ತ್ರವನ್ನು ಕೊಟ್ಟು, ವಸ್ತ್ರ ಕೊಡಬೇಕು, ಹಣೆ ಕುಂಕುಮ ಹಚ್ಚಬೇಕು, ಗಂಗಚಂದ್ರ ಹಚ್ಚಬೇಕು, ಹಾಲು ಹಣ್ಣು ಪ್ರಸಾದವನ್ನು ನೈವೇದ್ಯವನ್ನಾಗಿ ಕೊಡಬೇಕು. ಹೀಗೆ ಮಕ್ಕಳಿಗೆ ಕೊಡೋದ್ರಿಂದಲೂ ಈ ಶುಭ ಶುಕ್ರವಾರ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಶುಕ್ರವಾರ ಬಂತು ಅಂದರೆ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಿದೆಯಲ್ಲ, ಸಾಕ್ಷಾತ್ ಭಗವತಿಗೆ ಕೊಟ್ಟಷ್ಟು ಪುಣ್ಯ ಇವತ್ತಿನ ದಿವಸ ಹೇಳುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆ ಆಗಲಿ ಅಥವಾ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಾಗಲಿ ಈ ಅನುಷ್ಠಾನ ಮಾಡಿ. ಹಾಗೆ ಇವತ್ತಿನ ದಿವಸ ಕಂದು ಬಣ್ಣದ ಗೋವಾಗಲಿ, ಕೃಷ್ಣವರ್ಣದ ಗೋವಾಗಲಿ, ಒಂದು ಗೋವು ಅಂದರೆ ಗೋವಿನ ಬಾಲ ಅದು ನೆಲ ಮುಟ್ಟಬೇಕು. ಗೋವಿನ ಬಾಲ ನೆಲ ಮುಟ್ಟಿದ್ರೆ ಅದು ಸಂಪೂರ್ಣವಾದಂತಹ ಗೋವಿನ ಲಕ್ಷಣಗಳು ಅಂತ ಹೇಳ್ತಾರೆ. ಅಂತಹ ಒಂದು ಗೋಮಹಾಲಕ್ಷ್ಮಿಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಟ್ಟು ಇವತ್ತು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸಹಿತ ಒಳಿತಾಗಲಿ, ಶುಭ ಉಂಟಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳ ಕಡೆ ಒಂದಿಷ್ಟು ಗಮನ ಹರಿಸಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಬಾರ್ದು. ಕುಟುಂಬದ ಜೊತೆಗೆ ಸರಿಯಾಗಿರಬೇಕು, ಸಂತೋಷವಾಗಿರಬೇಕು, ಸಮಂಜಸವಾಗಿರಬೇಕು. ಏನಾದರೂ ಒಂದು ಸಾಧನೆ ಮಾಡುವಂಥ ಮನಸ್ಸು ನಿಮ್ಮದಾಗಿರಬೇಕು. ಇವತ್ತು ಕುಟುಂಬದಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅಥವಾ ನಿಮ್ಮ ಬಂಧು ಬಾಂಧವರು ಯಾರೊಬ್ಬರು ಆಡುವ ಮಾತಿಗೆ ಮನಸ್ಸನ್ನು ನೊಂದುಕೊಳ್ಳೋದು ಅಥವಾ ಕಣ್ಣೀರು ಹಾಕೋದು ಅಥವಾ ಅದನ್ನು ತಿರುಗಿಸಿ ಮಾತಾಡಿ ಇನ್ನೇನೋ ವ್ಯಾಜ್ಯಕ್ಕೆ ದಾರಿ ಮಾಡ್ಕೊಳ್ಳೋದು, ಏನೇ ಆದರೂ ಬರುವಂಥ ಕಷ್ಟ, ಆಗುವಂಥ ಸಮಸ್ಯೆ, ಬರ್ತಕ್ಕಂಥ ಕಾಲದಲ್ಲಿ ಒಂದಷ್ಟು ನೋವಿನ ಸಂಗತಿಗಳು ಆಯಾ ಕಾಲದಲ್ಲಿ ಮಾತ್ರ. ಅದಾದ ನಂತರ ಸಾಕಷ್ಟು ಬದಲಾವಣೆಗಳನ್ನು ತಾವು ನೋಡ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದರಿಂದ ಸಾಕಷ್ಟು ವಿಶೇಷವಾದಂಥ ಫಲವನ್ನು ಮೇಷರಾಶಿಯಲ್ಲಿರ್ತಕ್ಕಂಥವರು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಒಂದು ಲೋಟ ತಾಮ್ರದ ತಂಬಿಗೆನಲ್ಲೋ, ಒಂದು ಲೋಟ ನೀರಲ್ಲೋ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರುಗಿಡದ ಮೇಲೆ ಹಾಕೋದರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಬಲ ಇದೆ. ಆರೋಗ್ಯದ ಕಡೆ ಮಾತ್ರ ಬಹಳ ಲಕ್ಷ್ಯ ಕೊಡಬೇಕು. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ಭಾಳ ಜಾಗೃತರಾಗಿರಬೇಕು. ಯಾಕೆಂದರೆ ಇವತ್ತು ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಸ್ವಂತ ಉದ್ಯೋಗಸ್ಥರಾಗಲಿ, ಮತ್ತೊಂದು ಕಡೆ ಕೆಲಸಕ್ಕೆ ಬರೋದಾಗಲಿ, ಅಲ್ಲಿ ಒಂದಿಷ್ಟು ಮೋಸಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಇದೆ. ವೃಷಭ ರಾಶಿಯವರಿಗೆ ಇವತ್ತು ಸರಿಸುಮಾರು 2 ಗಂಟೆ 20 ನಿಮಿಷದವರೆಗೂ ಅಷ್ಟು ಲಾಭದ ಕ್ಷಣಗಳಲ್ಲ. ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗಿ ಒಂದಲ್ಲ ಒಂಥರ ತೊಂದರೆಗಳನ್ನು ನೋಡುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಆದರೆ ಭಾಳಷ್ಟು ಎಚ್ಚರಿಕೆಯಿಂದ ನಡೆದರೆ ಖಂಡಿತ ಇರ್ತಕ್ಕಂಥ ದೋಷದಿಂದ ಮುಕ್ತರಾಗ್ತೀರಿ. ಹಾಗೆ ಸಮಸ್ಯೆಗಳಿಂದ ಮುಕ್ತರಾದರೆ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮನೆ ದೇವರ ಪ್ರಾರ್ಥನೆ ಮಾಡಬೇಕು, ಗುರು ಹಿರಿಯರ ಆಶೀರ್ವಾದ ಪಡ್ಕೊಳ್ಬೇಕು. ಸಾಧ್ಯವಾದರೆ ಬೇವಿನ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಬೇಕು. ಈ ಮಟ್ಟದ ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೊಳ್ಳೋದು, ಅಂದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಯಾವುದು ಬೇಕು ಬೇಡ ಅಂತಕ್ಕಂಥದ್ರ ಸರಿಯಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಒಂದು ಶ್ವೇತವರ್ಣದ ವಸ್ತ್ರ, ಅದರ ಮೇಲೆ ಒಂದಷ್ಟು ಬೆಲ್ಲ, ಒಂದಷ್ಟು ಉದ್ದಿನಬೇಳೆ, ಬಿಳಿಯ ಬಟ್ಟೆ, ಒಂದಷ್ಟು ಬೆಲ್ಲ, ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಹತ್ತಿರದಲ್ಲಿ ಯಾವುದೋ ಒಂದು ದೇವಾಲಯಕ್ಕೆ ಕೊಡೋದ್ರಿಂದ ಕೆಲವಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತುಂಬ ದಿನಗಳಿಂದ ನೋವು ಅನುಭವಿಸ್ತಾ ಇದ್ದು ಆ ವ್ಯವಹಾರದಲ್ಲಿ ಏನೋ ತೊಂದರೆ ಆಗ್ತಾ ಇದ್ದರೆ, ಯಾರಾದರೂ ತೊಂದರೆ ಮಾಡ್ತಕ್ಕಂಥ ಶತ್ರುಗಳು ಆ ಪ್ರಾಂತ್ಯದಲ್ಲಿದ್ದರೆ ಅವರಿಂದಲೂ ಸಹಿತ ಮುಕ್ತರಾಗಿ ಒಂದಷ್ಟು ನೆಮ್ಮದಿಯನ್ನು ಕಾಣಬಹುದು. ಒಂದಷ್ಟು ಬೆಲ್ಲ, ಬಿಳಿಯ ಬಟ್ಟೆ, ಒಂದಷ್ಟು ಉದ್ದಿನಬೇಳೆ, ಉದ್ದು, ಬಿಳಿ ಬಟ್ಟೆ ಮತ್ತು ಬೆಲ್ಲವನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ದೇವಾಲಯಕ್ಕೆ ಕೊಟ್ಬಿಡಿ. ಈ ಕಾಯಕವನ್ನು ಮಿಥುನ ರಾಶಿಯವರು ಮಾಡಿದ್ರೆ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ.
ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಚಾತುರ್ಯಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಂಡು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ಈ ಶುಭ ದಿನ ಇದೆ. ಇವತ್ತು ತಾವು ಏನು ಚಿಂತನೆ ಮಾಡಿದ್ರೂ ಆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳಿಗಂತೂ ಭಾಳ ಅದೃಷ್ಟದ ದಿನ. ತಾವೇನು ಸಂಕಲ್ಪ ಮಾಡಿದ್ರೂ ಕಾರ್ಯಸಿದ್ಧಿ ಇದೆ. ವೃತ್ತಿಯ ಅಭಿವೃದ್ಧಿ ಮತ್ತಷ್ಟು ವಿಶೇಷವಾಗಿರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಸ್ವಲ್ಪ ಮನಸ್ಸು ನೋವುಂಟಾಗ್ಬೋದು. ಏನೇ ಆದರೂ ದೃಢ ಸಂಕಲ್ಪ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಯಾವುದೇ ದೋಷಗಳು ಬರೆದಿರೇ ಇರಲಿ ಅಂಥೇಳಿ ಮಹಾಸುದರ್ಶನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಂ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ಭೂವರಾಹ ಹೀಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡೋದ್ರಿಂದ ವಿಷ್ಣುದೇವರ ಪ್ರಾರ್ಥನೆಯಿಂದಲೇ ಸಾಕಷ್ಟು ಫಲಗಳನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಸಿದ್ದಾಪುರದಿಂದ. ಸಿದ್ದಾಪುರದಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಸುನಂದ. ಸುನಂದ ಅಂತ ಹೇಳಿ. ಗುರುಜಾ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಾ, ಆಯ್ತ್ರಿ. ಹಲೋ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಆಗ್ಲಿಮ್ಮ, ಹೇಳಿ ತಾಯಿ. ಏನಿಲ್ಲ ಗುರುಜಿ, ನಮ್ದು ಸ್ವಲ್ಪ ಭೂಮಿಯಲ್ಲಿ ಸ್ವಲ್ಪ ತೊಂದರೆ ಇದೆ. ಅದಕ್ಕಾಗಿ ನಾವು ನಮ್ಮ ಮನೆಯವರು 3 ಜನರ ಅಂತಂದಿರು. ನಮ್ಮ ಮನೆಯವರು ತಿರೆಯವರು. ಅದು ಭೂಮಿಯಲ್ಲಿ ನಮ್ಮ ಭಾವನವರು ಹಿರಿಯವರಾಗಿದ್ರ, ಅವರೇ ಯಜಮಾನರಾಗಿದ್ರು. ಆದ್ರೆ ನಮ್ಮ ಮನೆಯವರು ಅಷ್ಟೊಂದು ವಿದ್ಯಾಭ್ಯಾಸ ಕಲೀಲಿಲ್ಲ. ಹಾಗಾಗಿ ಅವರೆಲ್ಲ ರೆಕಾರ್ಡ್ ಮಾಡಿಕೊಡ್ಲೇ ಇಲ್ಲ ಸರ್. ಹಾಗಾಗಿ ಇದರಿಂದ ನಮಗ್ ತೊಂದರೆ ಆಗ್ತಿದೆ. ನನಗಿಬ್ರು ಹೆಣ್ಮಕ್ಳು. ಅವ್ರ ಮಕ್ಕಳೆಲ್ಲ ಒಳ್ಳೊಳ್ಳೆ ಇದ್ರಲ್ಲಿದ್ದಾರೆ, ಜಾಬ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವರು ಯಜಮಾನಿಕೆ ಮಾಡಿದ್ರು, ಆದ್ರೆ ರೆಕಾರ್ಡ್ ಮಾಡ್ಕೊಡ್ಲಿಲ್ಲ. ಈಗ ನೀವು ಮಾಡಿಸ್ಕೊಳ್ಳಿ ಅಂತ ಇದ್ದಾರೆ ನಮ್ಮ ಹತ್ರ. ಆದ್ರೆ ತಾವು ಮುಂದೆ ಬರೋದಿಲ್ಲ ಸರ್. ಇದಕ್ ನಾನು ಹಿಂದೆ 1 ತಿಂಗಳು ಅಥವಾ 2 ತಿಂಗಳ ಹಿಂದೆ ನೀವು ಭೂವರ ಸ್ವಾಮಿಗೆ ಒಂದು ಕಳಿಸಿದ್ದೆ ಸರ್, ಪತ್ರನ. ನಮ್ ಭೂಮಿಯಲ್ಲಿ ಈ ತರ ಆಗ್ತಾ ಇದೆ, ನಮ್ 3 ಮನೆಯವರಿಗೂ ಒಳ್ಳೆ ಮನಸ್ಸು ಕೊಟ್ಟು ಭೂಮಿ ನಮ್ಮ ಹೆಸರಿಗೆ ಆಗುವಾಗ ಮಾಡ್ಕೊಡಪ್ಪ ಅಂತ ಕೇಳ್ಕೊಂಡಿದ್ದೆ. ಆದ್ರೆ ಉತ್ತರ ಬರ್ಲಿಲ್ಲಾಗಿತ್ತು ನನಗೆ. ಕಾಯ್ತಾ ಇದ್ದೆ, ದಿನಾಲು ನಿಮ್ಮ ಕಾರ್ಯಕ್ರಮ ನೋಡ್ದೆ ನಾನು ಕೆಲಸ ಮಾಡ್ತೀನಿ ಸರ್. ನಿಮಗೆ ಉತ್ತರ ಕಾಗದದ ಮುಖಾಂತರ ಬರೆದಿದ್ರು, ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿದ್ರಿಂದ ನೀವು ಕಾಗದ ಬರೆದ ಮೇಲೆ ನಾನು ನಿಮ್ಮನ್ನು ಕರೆ ಮಾಡಿ ಮಾತಾಡ್ತಾ ಇದ್ದೇನೆ. ಹೌದು. ನಾನೊಂದು ಮಾತು ಹೇಳ್ತೇನೆ ಕೇಳಿ. ನಿಮ್ಮ ಸ್ವರತರಂಗ ಪ್ರಕಾರ ತಮ್ಮ ಭೂಮಿಯ ಒಂದು ಕಾಗದ ಪತ್ರಗಳಿಗೆ ಯಾರೂ ನಿಮಗೆ ಸಹಾಯ ಮಾಡಬೇಕಾದ್ದೇ ಇಲ್ಲ. ಅದು ಆಟೋಮೆಟಿಕ್ಕಾಗಿ ಕಾರ್ಯಸಿದ್ಧಿ ಆಗುತ್ತೆ. ನೀವು ಅಲ್ಲಿ ಸಮೀಪ ಇರತಕ್ಕಂತಹ ಆ ಪಂಚಾಯತಿಗೋ ಅಥವಾ ಗ್ರಾಮ ಪಂಚಾಯತಿಗೋ ಅಲ್ಲಿ ಹತ್ತಿರದಲ್ಲಿ ಹೋಗಿ ನಿಮಗೆ ಬರಬೇಕಾದಂಥದ್ದು ಅವ್ರು ಏನು ನಿಮಗೆ ಭಾಗ ಮಾಡಿಟ್ಟಿದ್ದಾರೆ, ಅದರಲ್ಲಿ ಏನು ಭಾಗ ಬರೆದಿದ್ದಾರೆ ಅದರಂತೆ ನಿಮ್ಮ ಕಾಗದ ಪತ್ರಗಳು ಭಾಳ ಈಸಿಯಾಗಿ ಆಗುತ್ತೆ. ಹಿಂದೆ ಕಾಗದ ಪತ್ರ ಮಾಡಿಸೋದು ಬಹಳ ಕಷ್ಟ ಇತ್ತು. ತಿಂಗಳುಗಳು, ವರ್ಷಗಳೇ ತೊಗೊಂಬಿಡೋರು. ಆದರೆ ಇವತ್ತಿನ ಕಾನೂನು ಹಾಗಿಲ್ಲ. ಹೋಗಿದ್ವಿ. ಹೋಗಿ ಅವ್ರ ಹತ್ರ ಕೇಳ್ಕೊಂಡಾಗ ಅವರು ನಿಮ್ಮ ಹಿರಿಯವರು ಮತ್ತು ಮಧ್ಯದವರು ನೀವು 3 ಜನರು ಕೂತ್ಕೊಂಡು ಒಂದು ತಾಲೀಮೆ ಮರಿಬೇಕು, ಅದ್ರ ಬರ್ಸ್ಕೊಂಡ್ ಬರ್ರಿ ಅಂತಾರೆ. ಆದ್ರೆ ಇವ್ರು ಅದನ್ನು ಬರ್ಕೊಡೋದಿಲ್ಲ ಸ್ವಾಮಿ. ತುಂಬಾ ಕಷ್ಟ ಆಗ್ತೈತಿ. ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸನೂ ನಾನು ಏನೋ RTC ಬೇಕು ಅಂತಿದ್ರು. ಏನಾದ್ರು ಕಾಗದ ಪತ್ರ ಮಾಡಿಸ್ಕೊಳ್ಳಿಕ್ ಹೋದಾಗ ನಾನೇನೋ ತ್ರಾಸಪಟ್ಟು ಅಂತೂ ನನ್ನ ಮಕ್ಳಿಗೆ 1 ಡಿಗ್ರಿ ಮುಗಿಸಿದೀನಿ ಸರ್. ಅವರು ನಮ್ಮನ್ನ ಬೀಳ್ಸ್ಬೇಕು ಅಂತ ಆ ತರ ಮಾಡ್ತಾರೆ. ನಾನೊಂದು ಮಾತು ಹೇಳ್ತೇನೆ ಕೇಳಿ. ಡಿಗ್ರಿ ಓದಿರ್ತಕ್ಕಂತಹ ಮಕ್ಕಳು ನಿಮ್ಮ ಜೊತೆಲಿದ್ದಾಗ ನೀವು ಹೆದರಬೇಡಿ. ಆಮೇಲೆ ನಿಮ್ಗೆ ಯಾರೂ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಾಪರ್ಟಿ ಏನಿದೆ, ನಿಮ್ಮ ಭಾಗ ಏನಿದೆಯೋ ಆ ಭಾಗದಲ್ಲಿ ಕಿಂಚಿತ್ತೂ ಲೋಪ ಇಲ್ಲದಂಥ ರೀತಿಯಲ್ಲಿ ನಿಮಗೆ ಸಿಗುತ್ತೆ. ಅವರು ಸಮಾಧಾನ ರೀತಿ ಅವರು ಹೇಳಿ, ನಾವು 3 ಜನ ಸೇರಿ ಏನಿದೆಯೋ 10 ರೂಪಾಯಿ ಇದ್ದರೆ 10 ರೂಪಾಯಿನ 3 ಜನ ಹಂಚ್ಕೊಳ್ಬೇಕಾದ್ರೆ ಸಮ ಪ್ರಮಾಣ ಹಂಚಬೇಕಾದ್ದು ಧರ್ಮ. ಅಥವಾ ಇದರಲ್ಲಿ ನೀವು ಬುದ್ಧಿವಂತರಾಗಿದ್ದು ನಮಗೆ ಏನು ಕೊಡ್ತೀರಿ ಅಂತಿರೋ
ನಿಮಗೇನು ಕೊಡಲಿಕ್ಕೆ ನಮ್ಮ ಮನಸ್ಸಿದೆಯೋ ಅದನ್ನಾದರೂ ಬರೀರಿ ಅಂತ ಹೇಳಿ. ಅದನ್ನು ಬರೀಲೇಬೇಕಾಗುತ್ತೆ. ಹೇಳಿದೀವಿ ಸರ್, ಬಾಳ ಸರಿ ಕೇಳಿದೀವಿ. ಏನು ಹೇಳ್ತಾರೆ? ಆದ್ರೆ ಇವತ್ತು ಮಾಡೋಣ, ಒಂದ್ ವಾರ ಬಿಟ್ಟು ಮಾಡೋಣ, ಒಂದ್ ತಿಂಗಳ ಬಿಟ್ಟು ಮಾಡೋಣ ಅಂತ ಹೀಗೆ ಒಂದು 15 ವರ್ಷ ಆಯ್ತು ನಾವು ಡಿವೈಡ್ ಆಗಿ ಸರ್. ಒಂದು ಕೆಲಸ ಮಾಡಿ, ಇವತ್ತಿಗೂ ಅದೇ ತರನೇ ಹೇಳ್ತಾ ಇದ್ದಾರೆ, ಆದ್ರೆ ಮುಂದೆ ಬರ್ತಾ ಇಲ್ಲ. ಇಲ್ಲ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಹೀಗಿದ್ದಾಗ ಹೇಳಿ ಸ್ವಾಮಿ. ಹತ್ತಿರದಲ್ಲಿ ಯಾರಾದರೂ ಒಂದು 4 ಜನ ಹಿರಿಯರ ಸಹಾಯ ತಗೊಂಡು ನಮಗೇನು ಕೊಡಬೇಕಾಗಿದೆಯೋ ನಮ್ಮ ಭಾಗದ್ದು ನಮಗೆ ಕೊಡಿ. ನಮ್ಮ ಮಕ್ಕಳು ಓದಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಮಕ್ಕಳ ವಿದ್ಯಾಭ್ಯಾಸ ಆಗಬೇಕಾಗಿದೆ, ಮಕ್ಕಳ ಜವಾಬ್ದಾರಿ ಕೊಡಬೇಕಾಗಿದೆ, ನನಗಿನ್ನ ಹೆಚ್ಚಾಗಿ ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ ಈ ವಿಚಾರವನ್ನು, ಅವ್ರಿಗೆ ನಾನು ಸರಿಯಾದ ಪಾಠ ಹೇಳಬೇಕಾಗಿದೆ, ಕೊಡಿ ಅಂತ ಕೇಳಿ. ಹಂಗೂ ಆಗಿಲ್ಲ ಅಂದರೆ ಕೊಟ್ಟಿದ್ದಾರೆ ಸ್ವಾಮಿ, ಭೂಮಿ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ನಮ್ಮ ಹೆಸರಿಗೆ ಮಾಡ್ಕೊಡ್ತಾ ಇಲ್ಲ. ಅದು ನಮ್ಮ ಹಿರೇ ಭಾವ ತೀರೋದ್ರ, ಆಮೇಲೆ ನನ್ನ ಅಕ್ಕನ ಹೆಸರಿಗೆ ಅದು ಆಯ್ತಾ. ಈಗ ಅದು ಪೂರ್ತಿ ಸಾಮೂಹಿಕವಾಗಿ ಆಗ್ಬಿಟ್ಟಿದೆ. 5 ಜನ ಹೆಣ್ಮಕ್ಳು ಮೊಮ್ಮಕ್ಕಳು ಎಲ್ರೂ ಸೇರಿ ಸಾಮೂಹಿಕ ಆಗಿದೆ. ಇದ್ರಿಂದ ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಸ್ವಾಮಿ. ಭಾವ ಇದ್ದಾಗ ಆಗಿದ್ರೆ ಕರೆಕ್ಟಾಗಿ ಅರ್ಧ ಬಂದ್ಬಿಡೋದು. ಈಗ ಅವ್ರು ಅಷ್ಟು ಜನ ಸೈನ್ ಹಾಕ್ಬೇಕಾಗಿದೆ. 50 ವರ್ಷ ಯಜಮಾನಿಕೆ ಮಾಡಿದ್ದಾರೆ, ಆದ್ರೆ ಇದೊಂದು ಮಾಡ್ಲಿಲ್ಲ. ಅವ್ರವ್ರು ಬೇಕಂತ ಮಾಡ್ಕೊಳ್ಳಿ ಅಂತ. ಇಲ್ಲ, ಏನೂ ಆಗೋದಿಲ್ಲ. ಇದು ಹಾಗೂ ಬಂದರೆ ಇದು ನ್ಯಾಯಸ್ಥಾನಕ್ಕೆ ಸೇರಬೇಕಾಗತ್ತೆ. ಒಮ್ಮೆ ನ್ಯಾಯಸ್ಥಾನಕ್ಕಾದರೂ ಬರೋದು ಒಳ್ಳೇದು. ಯಾಕೆಂದರೆ ಇವಾಗ ನೀವು ಮಾಡಲಿಲ್ಲ ಅಂದರೆ ನಾಳೆ ನಿಮ್ಮ ಮಕ್ಕಳ ಕಾಲಕ್ಕೆ ಇನ್ನೂ ಕಷ್ಟಕ್ಕೆ ಬರುತ್ತಿದ್ದು. ಯಾಕೆಂದರೆ ಒಂದಕ್ಕೆ 4 ಜನ ಹುಟ್ಟುಕೊಳ್ತಾರೆ, 4 ಜನ 4 ತೀರ್ಮಾನಕ್ಕೆ ಬರೋದಕ್ಕೆ ಶುರು ಆಗ್ತಾರೆ. ಆದಷ್ಟು ಬೇಗ ನಿಮ್ಮ ಕೈಯಲ್ಲಿ ಅಧಿಕಾರ ಇರುವಾಗಲೇ, ನಿಮಗೆ ನೀವು ಗಟ್ಟಿಯಾಗಿರುವಾಗಲೇ ಇವದನ್ನು ಸರಿಯಾದ ರೀತಿ ಭಾಗ ಮಾಡಿಸಿ ಅದರ ಕಾಗದ ಪತ್ರಗಳನ್ನು ಮಕ್ಕಳ ಕೈಗೆ ಕೊಡಿಸಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮುಖ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತು ಕೋಪನೂ ಜಾಸ್ತಿ, ಮನಸ್ಸು ನೆಮ್ಮದಿಲ್ದಿರತಕ್ಕಂಥದ್ದು, ಅಧಿಕವಾದಂತಹ ಚಂಚಲತೆಗೊಳಗಾಗುವಂಥದ್ದು, ಜೊತೆಗೆ ಒಂದಷ್ಟು ಭಯದ ವಾತಾವರಣ ನಿಮಗೆ ಸ್ವಲ್ಪ ಬಾಧಿಸುತ್ತೆ. ಅದು ಎಲ್ಲಿವರೆಗೂ? ಈ ದಿನದ ರಾಹುಕಾಲದವರೆಗೂ ಮಾತ್ರ. ರಾಹುಕಾಲ ಆದ ನಂತರ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ಇವತ್ತು ಸಿಂಹರಾಶಿಯವರಿಗಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಉಪ್ಪು ಮತ್ತು ಬೆಲ್ಲ, ಉಪ್ಪು ಬೆಲ್ಲ ಎರಡೂ ಸಹಿತ ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ, ಅಥವಾ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ. ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಪ್ರಾರ್ಥನೆ, ದುರ್ಗಾ ದೇವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಒಂದಷ್ಟು ಬೆಲ್ಲ ಮತ್ತು ಉಪ್ಪನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು ಮಾಡೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಆಫೀಸು ಕಚೇರಿಗಳ ಕೆಲಸಕ್ಕೆ ಬರ್ತಕ್ಕಂಥವ್ರು ಮನೆಯಿಂದ ಆಚೆ ಬರುವಾಗ ಮನೆ ದೇವರ ಪ್ರಾರ್ಥನೆ ಮಾಡಿ, 1 ಚಿಟಿಗೆಯಷ್ಟು ತೊಗರಿಬೇಳೆನ ದೃಷ್ಟಿ ತೆಗೆದು ದಕ್ಷಿಣಕ್ಕೆ ಹಾಕಿ, ಅದಾದ ನಂತರ ಮನೆಯಿಂದ ಆಚೆ ಹೊರಡುವಾಗಲೇ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ನಗನಗ್ತಾ ಆಚೆ ಬರ್ತಕ್ಕಂಥದ್ದು ಬಹಳ ಉತ್ತಮ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಮಧ್ಯಾಹ್ನ 12ರ ನಂತರ 4 ಗಂಟೆ ಒಳಗೆ, 12ರಿಂದ 4 ಗಂಟೆವರೆಗೂ ಅಂತಹ ಲಾಭ ಇರತಕ್ಕಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ಬೋದು. ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅದೃಷ್ಟದ ಫಲಗಳು ಸಾಕಷ್ಟು ಇದೆ. ಪ್ರತಿನಿತ್ಯಕ್ಕೂ ಇವತ್ತಿಗೂ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡ್ಕೊಳ್ತೀರಿ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಆರೋಗ್ಯದಿಂದ ಒಂದಷ್ಟು ಸಮಸ್ಯೆ ಎದುರಾಗ್ಬೋದು. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ಯಾವುದೇ ತೊಂದರೆ ತಾಪತ್ರೆಗಳಾದರೂ ಆಗಿಂದಾಗಲೇ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾದ್ದು ನಿಮ್ಮ ಕರ್ತವ್ಯ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದಷ್ಟು ಅವರೆಬೇಳೆ, ಶ್ವೇತವರ್ಣದ ವಸ್ತ್ರ, ಬಿಳಿಯ ಬಣ್ಣದ ವಸ್ತ್ರ, ಒಂದಷ್ಟು ಅವರೆಬೇಳೆಯನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಹನುಮನ ಸಾನ್ನಿಧ್ಯಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡಿ, ಒಂದು ಬೆಲ್ಲದ ಚೆನ್ನ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ದೇವರಿಗೊಂದು ಆರತಿಯನ್ನು ಮಾಡಿ. ಆಗ ಇನ್ನಷ್ಟು ಕರ್ಮಫಲಗಳು ದೂರ ಆಗುತ್ತೆ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ, ಆರೋಗ್ಯಕರವಾದಂತಹ ಬೆಳವಣಿಗೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ.
ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಹಣಕಾಸಿನ ಬಗ್ಗೆ ಆಗಲಿ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಗಲಿ, ಹೊಸದಾಗಿ ಮಾಡುವಂಥ ಕೆಲಸಗಳಾಗಲಿ, ಹಾಗೆ ನಿಮಗೆ ಇನ್ನಷ್ಟು ಜವಾಬ್ದಾರಿ ಹೊರುವಂಥ ಕೆಲಸವೂ ಇವತ್ತು ನಿಮ್ಮ ಕೈ ಎಟಕಬಹುದು. ಆದಷ್ಟು ಸ್ನೇಹಿತರಾಗಲಿ, ಬಂಧು ಮಿತ್ರರಾಗಲಿ ಅಥವಾ ನಿಮ್ಮ ಹಳೆಯ ಸ್ನೇಹಿತರಾಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನೀವು ಹಸನ್ಮುಖಿಯಾಗಿ ನಗನಗ್ತಾ ಇರತಕ್ಕಂಥದ್ದು ಬಹಳ ಉತ್ತಮ. ಒಂದಷ್ಟು ಕಾಲ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಬೋದು, ಅಥವಾ ನಿಮ್ಮ ಬಲಗಡೆ ಕಣ್ಣು, ಪುರುಷರಿಗಾದರೆ ಬಲಗಡೆ ಕಣ್ಣಾಗಲಿ, ಹೆಣ್ಣು ಮಕ್ಕಳಿಗಾದರೆ ಎಡಗಡೆ ಮೊಣಕಾಲಾಗಲಿ ಸ್ವಲ್ಪ ನೋವು ಬರ್ತಕ್ಕಂಥ ಸಾಂದ್ರತೆ ಇರುತ್ತೆ. ಇಂತಹ ಸಮಯಗಳೇನಾದರೂ ಎದುರಾದರೆ ಈ ಸಮಯದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ದಕ್ಷಿಣಾಭಿಮುಖವಾದಲ್ಲಿ ನಿಂತುಕೊಂಡು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ದಕ್ಷಿಣಾಭಿಮುಖವಾಗಿ ನಿಂತು ಸಾಂಬ ಸದಾಶಿವನ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸೋದ್ರಿಂದ ವಿದ್ಯಾರ್ಥಿಗಳಾಗಲಿ, ವ್ಯವಹಾರ ಮಾಡ್ತಕ್ಕಂಥವರಾಗಲಿ ಅಥವಾ ಏನೇ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಬಿಳಿ ಸಾಸಿವೆ, ಒಂದಷ್ಟು ಭತ್ತ, ಬಿಳಿ ಸಾಸಿವೆ ಮತ್ತು ಭತ್ತ ಇಲ್ಲಾಂದರೆ ಅಕ್ಕಿ ತೊಗೊಳ್ಳಿ. ಬಿಳಿ ಸಾಸಿವೆ ಜೊತೆಗೆ ಅಕ್ಕಿ ತೊಗೊಂಡು ಎರಡೂ ದೃಷ್ಟಿ ತೆಗೆದು ಪೂರ್ವಾಭಿಮುಖವಾಗಿ ನಿಂತು ಅದನ್ನು ನೀರಿಗೆ ಹಾಕೋದ್ರಿಂದ ಕೆಲವಷ್ಟು ದೃಷ್ಟಿದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಇವತ್ತು ಅಂದುಕೊಂಡಷ್ಟು ಲಾಭ ಇಲ್ಲದಿದ್ದರೂ ಯಾವುದೇ ಕಾರಣಕ್ಕೂ ಸಮಸ್ಯೆಗಳಂತೂ ಇಲ್ಲ. ಸಮಸ್ಯೆ ಇಲ್ಲದೆ ಒಂದಷ್ಟು ಕಾಲ ನೆಮ್ಮದಿಯುತವಾಗಿರುವಂಥ ಅದೃಷ್ಟ ಇರತಕ್ಕಂಥ ದಿನ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ನಿಮ್ಮ ಆತ್ಮೀಯರಾಗಲಿ, ನಿಮ್ಮ ಸ್ನೇಹಿತರಾಗಲಿ ಒಂದಷ್ಟು ಸಮಾಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅಧಿಕವಾದಂತಹ ಲಾಭವನ್ನು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಉದ್ಯೋಗ ಅವಕಾಶವನ್ನು ಸಹಿತ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬ ದಿನಗಳಿಂದ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಉದ್ಯೋಗಾಕಾಂಕ್ಷಿಗಳಾಗಿದ್ದರೆ, ಉದ್ಯೋಗಕ್ಕಾಗಿ ಅಪೇಕ್ಷೆ ಪಡ್ತಾ ಇದ್ದರೆ, ಎಲ್ಲಾದರೂ ಇಂಟರ್ವ್ಯೂ ಹೋಗಿ ಬರಬೇಕು ಅಂದ್ಕೊಳ್ಳೋರಿಗೆ ಇವತ್ತು ಬಹಳ ಅದೃಷ್ಟದ ದಿನ ಇದೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಮತ್ತಷ್ಟು ಅದೃಷ್ಟದ ಬಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ಕೊಪ್ಪಳದಿಂದ. ಅಮ್ಮ, ತಮ್ಮ ಹೆಸರು? ಸುನೀತಾ ಅಂತ ಗುರುಜಿ ನನ್ನ ಹೆಸರು. ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಗುರುಜಿ, ಕುಟುಂಬದಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ ಗುರುಜಿ. ಆದ್ರೆ ಆರ್ಥಿಕ ಸಮಸ್ಯೆ ಬಹಳ ಐತಿ ಮತ್ತು ಶತ್ರು ಬಾಧೆ ಗುರುಜಿ. ಇದು ಪರಿಹಾರ ಹೇಳ್ರಿ. ಶತ್ರು ಬಾಧೆ, ಶತ್ರುಗಳು ಒಳಗಡೆ ಇರೋರ ಹೊರಗಡೆ ಇರೋರ? ಒಳಗಡೆ ಇರೋರು ಅಂತಾನೆ ಹೇಳ್ಬೋದು ಗುರುಜಿ. ಅದು ಬಹಳ ಮುಖ್ಯ. ಹೊರಗಡೆ ಇರ್ತಕ್ಕಂಥ ಶತ್ರುಗಳನ್ನ ಒಂದಲ್ಲ ಒಂದು ಕಡೆ ನಂಬಬಹುದು. ಅವ್ರು ಯಾವಾಗಲೂ ಒಂದು ಸತಿ ಮುಖ ನೋಡಿಸ್ತಾರೆ, ಜೋರಾಗಿ ಗರ್ಜನೆ ಮಾಡ್ತಾರೆ, ಅಥವಾ ಇನ್ನೇನೋ ಒಂದೆರಡು ಹೆಜ್ಜೆ ಮುಂದಕ್ಕೆ ಹಾಕ್ತಾರೆ, ನಾವು ಅವ್ರ ಸಮ ನಿಂತ್ಕೊಂಡ್ರೆ ಓಡಿ ಹೋಗ್ತಾರೆ. ಆದರೆ ಹಿತಶತ್ರುಗಳನ್ನು ಹೇಗೆ ದೂರ ಮಾಡೋದು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಹಿತಶತ್ರುಗಳಿಗೆ ಏನಾದರೂ ಸಮಸ್ಯೆ ಆದರೆ ನೋಡಿ ಸಹಿಸೋಕ್ಕಾಗಲ್ಲ. ಹಾಗಂತ ಅವರಲ್ಲಿರ್ತಕ್ಕಂಥ ಶತ್ರುತ್ವವನ್ನು ಬಿಟ್ಟು ಒಳ್ಳೆಯವರಾಗ್ತಾರಾ? ಅವ್ರು ಒಳ್ಳೆಯವರಾಗಲ್ಲ. ಹೋಗಲಿ, ಅವನಿಂದ ನಾವು ದೂರವಾಗಿ ಬದುಕೋಣ, ನಾವು ದೂರ ಹೋಗಿ ಬದುಕೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಇದೊಂದು ಭಾಳ ಎಲ್ಲರಿಗೂ ಸಾಕಷ್ಟು ಜನಕ್ಕಿರೋ ಸಮಸ್ಯೆ ಇದು. ಆದರೆ ಒಂದು ಆಲೋಚನೆ ಮಾಡ್ಬೋದು. ಆಲೋಚನೆ ಅದಕ್ಕೆ ಸರಿಯಾದಂಥ ಒಂದು ತಂತ್ರಸಾರ ಇದೆ. ಇಂತಹ ಶತ್ರುಗಳಿದ್ದರೆ, ಹಿತಶತ್ರುಗಳಾಗಿ ಒಂದೇ ಪ್ರಾಂತ್ಯದಲ್ಲಿದ್ದು ದಿನ ಬೆಳಗಾದರೆ ಒಬ್ಬರು ಮುಖ ಒಬ್ಬರು ನೋಡಲೇಬೇಕಾದಂಥ ಪರಿಸ್ಥಿತಿ ಇದ್ದರೆ 9 ಅಶ್ವತ್ಥದ ಎಲೆ ತಗೊಳ್ಳಿ. 9 ಅರಳಿ ಮರ ಅಥವಾ ಅಶ್ವತ್ಥ ಮರ. ಈ ಅಶ್ವತ್ಥ ಮರ ಅಥವಾ ಅರಳಿ ಮರ ಅಂತ ಏನು ಹೇಳ್ತಾರೆ, ಆ ಮರದ ಎಲೆಗಳು ತರಬೇಕು. 9 ಎಲೆ ತಗೋಬೇಕು. 9 ಎಲೆಗಳಲ್ಲಿ 1 ಎಲೆಯನ್ನು ಪ್ರತ್ಯೇಕವಾಗಿಡಿ. ಇನ್ನು 8 ಎಲೆಗಳನ್ನು 8 ಎಲೆಯ ತುದಿ ಸುತ್ತ ಇಟ್ಬಿಟ್ಟು 8 ಎಲೆ ತುದಿನೂ ಒಂದಕ್ಕೊಂದು ಹೆಚ್ಚಾಗೋ ಥರ ಇಡಿ. ಅದರ ಮಧ್ಯದಲ್ಲಿ 1 ಎಲೆನ ಇಡಿ. ಆ 8 ಎಲೆಗಳಿಗೂ ಸಹಿತ ಸುತ್ತ ಇರ್ತಕ್ಕಂಥ 8 ಎಲೆಗೂ 8 ಚಿಟಿಗೆಯಷ್ಟು ಬಿಳಿ ಸಾಸಿವೆ ಹಾಕಿ. 8 ಚಿಟಿಗೆಯಷ್ಟು ಬಿಳಿ ಸಾಸಿವೆ ಹಾಕಬೇಕು. ಮಧ್ಯದಲ್ಲಿ 1 ಎಲೆ ಮೇಲೆ ಮರಳ ಮಾತಂಗಿಯನ್ನು ಹಾಕಬೇಕು. ಆ ಮರಳ ಮಾತಂಗಿಯನ್ನು ಹಾಕಿ ಚೆನ್ನಾಗಿರ್ತಕ್ಕಂಥ ಅಪ್ಪಟವಾಗಿರ್ತಕ್ಕಂಥ ಅರಿಶಿನ ಪುಡಿಯಿಂದ 9 ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಅರಿಶಿನ ಪುಡಿಯಿಂದ ಮಾಡುವಂತಹ 9 ಉಂಡೆಗಳಲ್ಲಿ
ಒಂದು ಉಂಡೆಯನ್ನು ಪಕ್ಕದಲ್ಲಿಡಿ, 8 ಉಂಡೆಗಳನ್ನು 8 ಎಲೆಗಳ ಮೇಲೆ ಒಂದೊಂದಿಡಿ. ಹೌದು. ಇನ್ನು ಒಂದು ಉಂಡೆ ಇರುತ್ತಲ್ಲ, ಆ ಒಂದು ಅರಿಶಿಣದ ಉಂಡೆಯನ್ನು ನಿಮ್ಮ ಎಡಗೈ ಹೆಬ್ಬೆರಳು ಮೇಲೆ ಇರ್ತಕ್ಕಂಥ ಉಗುರು, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಡಗೈ ಮೇಲೆ ಇರ್ತಕ್ಕಂಥ ಉಗುರು, ಆ ಉಗುರು ಕಣ್ಣ ಮೇಲೆ ಅರಿಶಿಣದ ಉಂಡೆಯನ್ನು ಇಟ್ಟು ನಿಮ್ಮ ಮೇಲಿನ ಹೆಬ್ಬೆಟ್ಟಿನಿಂದ ಇದನ್ನು ಅರಿಶಿಣದ ಉಂಡೆಯನ್ನು ಒತ್ತಬೇಕು. ಒತ್ತಿದಾಗ ಈ ನಿಮ್ಮ ಉಗುರು ಕಣ್ಣ ಮೇಲ್ಗಡೆ ಆ ಎಲೆ, ಆ ಅರಿಶಿಣ ಸಂಪೂರ್ಣವಾಗಿ ಒಂದು ಅಚ್ಚು ಥರ ಬೀಳುತ್ತೆ. ಅಚ್ಚು ಥರ ಬಿದ್ದ ಮೇಲೆ ಅದರ ಮೇಲೆ 1-2 ಚಿಟಿಗೆಯಷ್ಟು ಬಿಳಿ ಸಾಸಿವೆ, 1 ಚಿಟಿಗೆಯಷ್ಟು ಮರಳ ಮಾತಂಗಿ. ಬಿಳಿ ಸಾಸಿವೆ, ಮರಳ ಮಾತಂಗಿನ ನೋಡಿ ಈ ಒಂದು ಉಗುರು ಕಣ್ಣ ಮೇಲೆ, ಈ ಉಗುರು ಕಣ್ಣಿನ ಮೇಲೆ ಅರಿಶಿಣದ ಉಂಡೆಯನ್ನು ಅದ್ದಿ ಅದರ ಮೇಲೆ 2 ಚಿಟಿಗೆಯಷ್ಟು ಬಿಳಿ ಸಾಸಿವೆ, 1 ಚಿಟಿಗೆಯಷ್ಟು ಮರಳ ಮಾತಂಗಿಯನ್ನು ಹಚ್ಚಿ ತದನಂತರ ಆ ಮಧ್ಯದಲ್ಲಿಡಬೇಕು. ಅದು ಉಗುರು ಕಣ್ಣ ಮೇಲಿರ್ತಕ್ಕಂತಹ ಅರಿಶಿಣದವನ್ನು ಬಿಳಿ ಸಾಸಿವೆ ಮತ್ತು ಮರಳ ಮಾತಂಗಿ ಮಿಶ್ರಿತವಾಗಿರ್ತಕ್ಕಂಥದ್ದನ್ನು ಮಧ್ಯದಲ್ಲಿರ್ತಕ್ಕಂಥ ಎಲೆ ಮೇಲಿಟ್ಟು, ಯಾರು ನಿಮಗೆ ಶತ್ರುಗಳು ಅನ್ನೋದನ್ನು ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೋ, ಇಂತಹವರು ನಮಗೆ ಶತ್ರುತ್ವ ಮಾಡ್ತಿದ್ದಾರೆ, ಇಂತಹವರಿಂದ ನಮಗೆ ಸಮಸ್ಯೆ ಇದೆ, ಇಂತಹವರು ಸ್ನೇಹ ಇರಬೇಕು ಅಥವಾ ನಮ್ಮಿಂದ ದೂರ ಇರಬೇಕು, ಎರಡರಲ್ಲಿ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಿರುಬೆರಳಿದೆಯಲ್ಲ, ಕಿರುಬೆರಳನ್ನು ಆ ಅರಿಶಿಣದ ಉಂಡೆ ಮಧ್ಯದಲ್ಲಿರ್ತಕ್ಕಂಥ ಎಲೆ ಮೇಲಿರುವಂಥ ಅರಿಶಿಣದ ಉಂಡೆ ಮೇಲಿಟ್ಟು ಓಂ ಶ್ರೀಂ ಗ್ಲೌಂ, ಓಂ ಶ್ರೀಂ ಗ್ಲೌಂ, ಓಂ ಶ್ರೀಂ ಗ್ಲೌಂ ಈ 3 ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಶತ್ರುಗಳು ಮಿತ್ರರಾಗ್ತಾರೆ. ಅವರು ಮಾಡುವ ಯಾವುದೇ ಶತ್ರುತ್ವದ ಕೆಲಸಗಳು ನಿಮಗದು ತೊಂದರೆ ಆಗೋದಿಲ್ಲ, ನಿಮಗದು ಫಲಿಸೋದಿಲ್ಲ. ನಿಮ್ಮನ್ನು ಹೊರತುಪಡಿಸಿ ಈ ಸಮಸ್ಯೆಯನ್ನು ಯಾರು ಶತ್ರುತ್ವದಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೋ, ನೀವು ಮಾಡಿರುವಂಥ ತಂತ್ರಸಾರದಿಂದ ಅವರ ಸಮಸ್ಯೆಗಳು, ಅವರ ಮನಸ್ಸು ವಿಚಲಿತವಾಗಿ ಯಾವುದೂ ಮಾಡಲಿಕ್ಕಾಗದಿರ ಸೈಲೆಂಟಾಗಿ ಇರ್ತಾರೆ. ಆದರೆ ಇದನ್ನು 1ರಿಂದ 3 ದಿವಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮೊದಲನೇ ದಿವಸ ಮಾಡಿ, ಸಾಧ್ಯವಾದರೆ 2ನೇ ದಿವಸ ಮಾಡಿ, ಅದು ಬಿಟ್ಟು 3ನೇ ದಿವಸನೂ ಮಾಡಿ. ಈ 3 ದಿವಸ ಮಾಡಿರ್ತಕ್ಕಂಥ ಎಲೆಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಎಲ್ಲಾದರೂ ಕೆರೆ ಬಾವಿ ಇದ್ದರೆ ಆ ಬಾವಿಗೆ ಹಾಕ್ಬಿಡಿ ಎಲ್ಲ ಐಟಮ್ನ. ಇಷ್ಟು ಮಾತ್ರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದು ನಿಮ್ಮೊಬ್ಬರಿಗೆ ಅಲ್ಲ, ಯಾರಿಗೇ ಕುಟುಂಬದಲ್ಲಿ ಕಲಹ ಆಗ್ತಿದ್ದು, ಕುಟುಂಬದಲ್ಲಿ ಶತ್ರುಗಳ ಬಾಧೆ ಸಾಕಷ್ಟು ಇದ್ದು ಅಲ್ಲಿ ನೆಮ್ಮದಿ ಕಾಣದಿರ ಇದ್ದರೆ ಈ ತಂತ್ರಸಾರ ಶೀಘ್ರವಾಗಿ ಕೆಲಸ ಮಾಡುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಇವತ್ತು ಸಾಕಷ್ಟು ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಅದರಲ್ಲೂ ರಾಹುಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡೋದಾಗಲಿ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಸಾಧ್ಯವಾದರೆ 1 ಹಿಡಿಯಷ್ಟು ಕಡಲೆಬೇಳೆಯನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ. ಕಡಲೆಬೇಳೆಯನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಯಾವುದಾದ್ರು ವಿಷ್ಣು ಆಲಯಕ್ಕೆ ತೆಗೆದುಕೊಂಡೋಗಿ ಅಥವಾ ಗುರುಗಳಿರ್ತಕ್ಕಂಥ ಸಾನ್ನಿಧ್ಯಕ್ಕೋ ಅಥವಾ ಶಿವಮಂದಿರಕ್ಕೋ ಆ ಕಡಲೆಬೇಳೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರೋದರಿಂದ ನಿಮ್ಮ ಜಾತಕದಲ್ಲಿ ಗುರುವಿನಿಂದ ಉಂಟಾಗುವಂತಹ ದೋಷಗಳಿದ್ದರೆ, ಗುರುಗ್ರಹದಿಂದ ಉಂಟಾಗುವಂಥ ಯಾವುದೇ ದೋಷಗಳಿದ್ದರೂ ಈ ಒಂದು ಅನುಷ್ಠಾನದಿಂದ ದೋಷ ದೂರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಸಹಿತ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಏನೇ ಆದರೂ ಇವತ್ತು ನಿಮ್ಮ ಅದೃಷ್ಟ ಫಲ ಭಾಳ ವಿಶೇಷವಾದ್ದರಿಂದ ನೀವು ಮಾಡುವಂಥ ಯಾವುದೇ ಒಂದು ಧರ್ಮ ಕಾರ್ಯವೂ ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುವಂಥದ್ದು, ತೃಪ್ತಿಕರವಾದಂತಹ ಬದುಕನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದರೆ ಮಹಾವಿಷ್ಣು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮಕರ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವಿಶೇಷವಾಗಿರ್ತಕ್ಕಂಥ ಶಿವಮಂದಿರಕ್ಕೋ ಅಥವಾ ವಿಶೇಷವಾಗಿರ್ತಕ್ಕಂಥ ಶಿವಮಂದಿರಕ್ಕಾಗಲಿ ಅಥವಾ ದುರ್ಗಾಪರಮೇಶ್ವರಿಯನ್ನಾಗಲಿ ಅಥವಾ ಒಂದು ಹನುಮನ ಸಾನ್ನಿಧ್ಯಕ್ಕಾಗಲಿ ಹೋಗಿ ಬರ್ತಕ್ಕಂಥದ್ದು. ಇವತ್ತಿನ ರಾಶಿ ನಕ್ಷತ್ರಚಾರ ಪ್ರಕಾರ
ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ರಾಹು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ನಿಮ್ಮ ಬುದ್ಧಿ ಚೈತನ್ಯ, ನಿಮ್ಮ ಕೆಲಸ ಕಾರ್ಯಗಳು, ನೀವು ಮಾಡುವಂತಹ ನಿಮ್ಮ ವೃತ್ತಿಧರ್ಮ ಇದರಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ತಾಯಿಯನ್ನು ಆರಾಧನೆ ಮಾಡಿ, ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಇಷ್ಟಾರ್ಥ ಸಿದ್ಧಿಗಾಗಿ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾಡರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತಾಯಿ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಕೆಂಪು ವರ್ಣದ ವಸ್ತ್ರ, ಬಿಳಿಯ ಬಣ್ಣದ ವಸ್ತ್ರ. ಕೆಂಪು ವರ್ಣದ ವಸ್ತ್ರದಲ್ಲಿ ಒಂದಿಷ್ಟು ತೊಗರಿಬೇಳೆ, ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಒಂದಿಷ್ಟು ಉದ್ದಿನಬೇಳೆ, ಉದ್ದು ಮತ್ತು ತೊಗರಿಯನ್ನು ಇವತ್ತು ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ, ವ್ಯವಹಾರ ಮತ್ತು ಅನಾರೋಗ್ಯದ ತುತ್ತಾಗುವಂಥದ್ದು, ಅನಾರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ಯಾವುದೇ ಕ್ಷಣ ಆದರೂ ಸಹಿತ ಈ ಒಂದು ಅನುಷ್ಠಾನವನ್ನು ಮಾಡಿಕೊಂಡ್ರೆ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ, ಆರೋಗ್ಯ ಸರಿ ಹೋಗುತ್ತೆ. ಶುಕ್ರವಾರ ಆದ್ದರಿಂದ ರಾಹುಕಾಲ ಮುಗಿದ ನಂತರ ವಯಸ್ಸಾಗಿರ್ತಕ್ಕಂತಹ ವೃದ್ಧರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ, ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಸಾಕಷ್ಟು ಒಳಿತನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ವಿದ್ಯಾರ್ಥಿಗಳು ಮಾತ್ರ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು, ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಯಾರೋ ಒಬ್ಬರು ಏನೋ ಮಾತಾಡ್ತಾರೆ ಅಥವಾ ಒಂದಷ್ಟು ಜನ ನಿಮಗೆ ಏನಾದರೂ ತೊಂದರೆ ಕೊಡ್ಬೋದಾ, ಈ ಪ್ರಕಾರವಾದಂಥ ಚಿಂತನೆ ನಿಮಗಿದ್ದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ ಅಥವಾ ನಿಮ್ಮ ಆತ್ಮೀಯರಾಗಲಿ ಅಥವಾ ಯಾರಾದರೂ ಒಬ್ಬರ ಸ್ನೇಹಿತರಿಗಾದರೂ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅಲ್ಲಿಂದಲೇ ಬಗೆಹರಿಸ್ಕೊಳ್ಳಿ. ಅದು ಹೊರತುಪಡಿಸಿ ನೀವು ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಏನಾದರೂ ವ್ಯತ್ಯಾಸ ಮಾಡಿಕೊಂಡ್ರೆ ನಿಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದಷ್ಟು ತೊಂದರೆ ಆಗ್ಬೋದು. ಆದಷ್ಟು ಇವತ್ತು ದೇವತಾ ಪ್ರಾರ್ಥನೆ, ಗುರು ಹಿರಿಯರ ಮಾರ್ಗದರ್ಶನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿಯನ್ನು, ಅಭಿವೃದ್ಧಿಯನ್ನು ಕಾಣ್ತೀರಿ. ಗುರುವಿನ ಅನುಗ್ರಹದೊಂದಿಗೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಂದರೆ ಮನಸ್ಕಾರಕ, ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು, ವೃತ್ತಿಯ ಅಭಿವೃದ್ಧಿಯನ್ನು, ನಿಮ್ಮ ಮುಖದ ವರ್ಚಸ್ಸನ್ನು, ಹಾಗೆ ನೀವು ಧರಿಸುವಂಥ ವಸ್ತ್ರಕ್ಕೆ ಮತ್ತೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಇವತ್ತು ತಾವು ಕಲ್ಪಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದರೆ ಶ್ವೇತವರ್ಣದ ವಸ್ತ್ರದಲ್ಲಿ ಒಂದಷ್ಟು ಬೆಲ್ಲ, ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಶ್ವೇತವರ್ಣದ ವಸ್ತ್ರಕ್ಕೆ ಜೊತೆ ಮಾಡಿ ಅದನ್ನು ದಾನವಾಗಿ ಯಾವುದೋ ಒಂದು ದೇವಿ ಆಲಯದಲ್ಲಿ ಕೊಡೋದ್ರಿಂದ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಹಾಗೆ ಸಾಧ್ಯವಾದರೆ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಬಿಸ್ಕೆಟೋ, ಬ್ರೆಡ್ಡೋ ಇಂಥದ್ದನ್ನು ಹಾಕೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಿದ್ರೂ ಇವತ್ತು ಸಂಧ್ಯಾಕಾಲ ಮಾತ್ರ 4ರಿಂದ 6:20 ತನಕ ವಾಹನಗಳಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜಾಗೃತರಾಗಿರಿ. ಈ ಒಂದು ಸಮಯ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ತೊಂದರೆ ತಾಪತ್ರೆಯ ಈ ಸಮಯದಲ್ಲಿ ಸಾಕಷ್ಟು ಎದುರಾಗ್ಬೋದು. ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ, ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಂಗಳೂರಿನಿಂದ. ಅಮ್ಮ, ತಮ್ಮ ಹೆಸರು? ಹೇಮಾ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ. ಹೇಳಿ. ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ. ಹಲೋ ಹೇಳಿಮ್ಮ, ಮಾತಾಡಿ ತಾಯಿ. ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ, ಮಾತಾಡಿ ತಾಯಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. 11/10/2004. ಅಲ್ಲಮ್ಮ, ಡೇಟ್ ಆಫ್ ಬರ್ತ್ಗೆ ನಾನು ಮಗಳ ಹತ್ತಿರದಲ್ಲಿದ್ದಾಳ? ಮಗಳಿಲ್ಲ ಗುರುಜಿ, ನಾನು ಅಂಗಡಿ ಹತ್ತಿರ ಬಂದಿದ್ದೇನೆ ಮೇಲೆ. ಓಹೋ. ಮಗಳು ಮನೆಯಲ್ಲಿದ್ದಾಳೆ. ಅವಳ ನಕ್ಷತ್ರ ಏನು ಗೊತ್ತಾ? ಹೌದು, ಮಖಾ ನಕ್ಷತ್ರ. ಮಖಾ ನಕ್ಷತ್ರ ಸಿಂಹರಾಶಿ. ಹೌದೌದು. ಮಖಾ ನಕ್ಷತ್ರ ಸೋಮವಾರ 1:10. ಆಯಿತು. ಏನು ಓದಿದ್ದಾಳೆ ಮಗಳು? ಮಗಳು ಡಿಗ್ರಿ ಓದ್ತಿದ್ದಾಳೆ. ಮಗಳು ನೋಡಿ, ಮಖಾ ನಕ್ಷತ್ರ ಸಿಂಹರಾಶಿ. ಈಗಿನ ಸ್ವರತರಂಗ ಪ್ರಕಾರ ಅಂದರೆ ನಿಮ್ಮ ಸ್ವರತರಂಗ ಪ್ರಕಾರ ಈ ಮುಹೂರ್ತದಲ್ಲಿ ಮಗಳ ಮಖಾ ನಕ್ಷತ್ರವಾದ್ದರಿಂದ ಅತಿ ಶೀಘ್ರದಲ್ಲೇ ಅವಳು ಒಂದೊಳ್ಳೆ ಕಡೆ ಸಂಬಂಧ ಆಗುತ್ತೆ. ಆದರೆ ಅವಳು ಒಪ್ಕೊಳ್ಳುವಂಥದ್ದು ಬಹಳ ಕಷ್ಟ. ಅವಳಿಗೆ ಬರುವ ಯಾವುದೇ ಜಾತಕ ಆದರೂ ಪ್ರಾರಂಭಿಕ ಹಂತದಲ್ಲೇ ಆಕೆ ನನಗೆ ಬೇಡ, ನನಗೆ ಮುಂದಕ್ಕೆ ಮಾಡೋಣ, ಇವಾಗ ಬೇಡ, ಆ ಥರ ಯಾವುದಾದ್ರು ಒಂದು ನೆಗೆಟಿವ್ ಮಾತಾಡ್ತಾಳೆ ವಿನಃ ಅವಳು ಸಮಂಜಸವಾಗಿ ಒಪ್ಪೋದು ಬಹಳ ಕಷ್ಟ. ಜೊತೆಗೆ ಅವಳು ಭಾಳ ಕೋಪ ಜಾಸ್ತಿ. ಅವಳ ಮನಸ್ಸು ಅವಳು ಇಷ್ಟಪಟ್ಟಾಗೆ ಆದರೆ ಮಾತ್ರ ಒಪ್ಕೊಳ್ಳುವಂಥದ್ದು. ಹಾಗಾಗಿ ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳು ಅವಳದಷ್ಟು ಸಮಂಜಸ್ಕರವದ್ದಲ್ಲ. ಆದರೆ ನೀವು ಮಂಗಳೂರಲ್ಲಿ ಇರ್ತಕ್ಕಂಥದ್ದು ಒಂದು ಕೆಲಸ ಮಾಡಿ, ನಿಮ್ಮ ಮಗಳಿಗೆ 4 ಮಂಗಳವಾರ
4 ಮಂಗಳವಾರ ಅಲ್ಲೆಲ್ಲರ ಹತ್ತಿರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪ ಹಚ್ಚಿ ಬರಲಿಕ್ಕೆ ಹೇಳಿ. ಒಮ್ಮೆ ಒಂದು ಸಮುದ್ರ ಸ್ನಾನ ಮಾಡ್ಕೊಳ್ಳಿಕ್ಕೆ ಹೇಳಿ. ಒಂದು ಸತಿ ಸಮುದ್ರ ಸ್ನಾನ ಮಾಡಿಕೊಂಡ್ರೆ ಕೆಲವಷ್ಟು ಋಣಬಾಧೆಗಳು ದೂರ ಆಗುತ್ತೆ ಮತ್ತು ಆಕೆಯಲ್ಲಿ ಮತ್ತಷ್ಟು ಒಂದು ವರ್ಚಸ್ಸು ತೇಜಸ್ಸು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಹಾಗೆ 4 ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೀಪ ಹಚ್ಚೋದ್ರಿಂದ ಅವಳ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅದಾದ ನಂತರ ನೀವು ಮದುವೆ ಪ್ರಯತ್ನ ಮಾಡಿದ್ರೆ ಆದಷ್ಟು ಬೇಗ ಒಳ್ಳೆ ಕಡೆ ಸಂಬಂಧ ಸೆಟ್ ಆಗುತ್ತೆ. ಇದನ್ನು ಮಾಡಿ. ಮತ್ತೆ ನಮಗೆ ಒಂದು ಶಾಪ ದೋಷ ಇದೆ ಗುರುಗಳೇ, ಇದು ಪರಿಹಾರ ಆಗುತ್ತಾ? ಹೇಳಮ್ಮ, ಏನು ದೋಷ ತಾಯಿ? ನಮ್ಮ ಮನೆಯ ಪಕ್ಕದ ಮನೆಯವರು ಕ್ಷುಲ್ಲಕ ಕಾರಣಕ್ಕೆ ನಮ್ಮ ಹತ್ರ ಜಗಳ ಮಾಡಿ ನಮಗೆ ಎಲ್ಲಿಗೆ ಇದು ಮಾಡಿದಾರಂತ ಗೊತ್ತಿಲ್ಲ. ಏನೂ ಆಗೋದಿಲ್ಲ. ಪರಿಹಾರ ಸಿಗುತ್ತಾ ನಮಗೆ? ಏನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ಯಾರು ಏನು ಮಾಡಿದ್ರು ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಆಗುವಂಥ ದೋಷಗಳು ಯಾವುದೂ ಆಗೋದಿಲ್ಲ. ನೀವೊಂದು ಕೆಲಸ ಮಾಡಿ, ಇದಕ್ಕೆ ಸಂಬಂಧಪಟ್ಟಂಗೆ 11 ದಿವಸ ಬೆಳಗ್ಗೆ 5ರಿಂದ 6 ಗಂಟೆಗೆ, ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ತಲೆಗೆ ಸ್ನಾನ ಮಾಡಿಕೊಂಡು ಅರಳೆ ಎಣ್ಣೆ ಗೊತ್ತಲ್ಲ, ಔಡಲೆ ಎಣ್ಣೆ, ಔಡಲ ಎಣ್ಣೆ ಗೊತ್ತಮ್ಮ? ಔಡಲ ಅಥವಾ ಅರಳೆ ಎಣ್ಣೆ ಅಂತಾರಲ್ಲ, ಹೌದೌದು. ಹಾಂ, ಆ ಎಣ್ಣೆನ ವಿಳೆದೆಲೆ ಮೇಲೆ ಹಾಕ್ಕೊಳ್ಳಿ. ಏನ್ ಮಾಡ್ಬೇಕು? ವಿಳೆದೆಲೆ ಇದೆಯಲ್ಲ, ವಿಳೆದೆಲೆ, ಹೌದು, ವಿಳೆದೆಲೆ ಮೇಲೆ 1-2 ಹನಿಯಷ್ಟು ಎಣ್ಣೆ ಹಾಕಿ. ಎಣ್ಣೆ ಹಾಕಿ ನಿಮ್ಮ ಕಿರುಬೆರಳನ್ನು ಆ ಎಣ್ಣೆ ಹಾಕಿರ್ತಕ್ಕಂಥ ಎಲೆ ಮೇಲೆ ಈ ಥರ ಕಿರುಬೆರಳ ಮೇಲೆ ಆಡಿಸಿ, ಅಂದರೆ ಕಿರುಬೆರಳನ್ನು ಎಲೆ ಮೇಲೆ ಕೈ ಆಡಿಸ್ತಾ ನಿಮ್ಮ ಸಮಸ್ಯೆಗಳು, ನಿಮಗಿರುವಂಥ ದೋಷ, ನಿಮ್ಮ ಮನಸ್ಸಲ್ಲಿ ಏನು ನೋವಿದೆ ಆ ನೋವಿನ ಕ್ಷಣವನ್ನು ಆ ಎಲೆ ಹತ್ರ ಹೇಳಿ. ಅದಾದ ನಂತರ ಎಲೆಯನ್ನು ಹಿಂದೆ ತಿರುಗಿಸಿ ಅದರ ಮೇಲ್ಗಡೆ ರಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಅದೇ ಬೆರಳಲ್ಲಿರುವಂಥ ಎಣ್ಣೆಯಿಂದ, ಆ ಎಣ್ಣೆ ಅದ್ದುಕೊಂಡಿರ್ತಾರಲ್ಲ, ನಿಮ್ಮ ಕಿರುಬೆರಳಲ್ಲಿ ಎಣ್ಣೆ ಅದ್ದುಕೊಂಡಿರುತ್ತೆ, ಆ ಕಿರುಬೆರಳಲ್ಲಿರ್ತಕ್ಕಂಥ ಎಣ್ಣೆಯಿಂದ ಎಲೆಯ ಹಿಂಭಾಗದಲ್ಲಿ ರಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ರಮ್ ಅಂತ ಬರೆದು ವಿಳೆದೆಲೆ ಮೇಲೆ, ವಿಳೆದೆಲೆ ಗೊತ್ತಲ್ವಾ? ನಾವು ಆ ಎಲೆ ಮೇಲೆ ಎಲೆ ಹಿಂಭಾಗ ಬರಿಬೇಕು. ರಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೆದು ಬೆಳಿಗ್ಗೆ 5ರಿಂದ 6 ಗಂಟೆ ಒಳಗೆ ಅದನ್ನು ನೀರಿಗೆ ಹಾಕಬೇಕು. ನೀರಿಗೆ ಹಾಕಿದ ನಂತರ ಹಿಂದೆಲೆ ಅದನ್ನು ತೊಗೊಂಡು ಯಾವ್ದಾದ್ರು ಗಿಡದ ಮೇಲೆ ಚೆಲ್ಬಿಡಿ. ಇಷ್ಟು ಮಾತ್ರ ಮಾಡಿ ಈ ದೋಷದಿಂದ ಹೊರಗಡೆ ಬರ್ತೀರಿ. ನನಗೆ ಅರ್ಥ ಆಗ್ಲಿಲ್ಲ. ಅರಳಿ ಎಲೆ ಯಾಕೆ? ಅರಳಿ ಎಲೆ ಅಲ್ಲಮ್ಮ, ವಿಳೆದೆಲೆ. ವೀಳ್ಯದೆಲೆ ಯಾವ ಎಣ್ಣೆ ಅಲ್ಲಿ? ಅರಳೆ ಎಣ್ಣೆ, ಔಡಲೆ ಎಣ್ಣೆ. ಔಡಲ ಅಂದ್ರೆ ತಲೆಗೆ ಹಚ್ತಾರಲ್ಲ ಎಣ್ಣೆ, ಹೌದೌದು. ಕ್ಯಾಸ್ಟರ್ ಆಯಿಲ್ ಅಂತಾರಲ್ಲ, ಹರಳೆಣ್ಣೆ. ಹರಳೆ ಎಣ್ಣೆ. ಹರಳೆಣ್ಣೆ ಅಲ್ಲಿ ಕಿರುಬೆರಳಿನಲ್ಲಿ ಅದ್ದಿ ಅದರ ವೀಳ್ಯದೆಲೆ ಹಿಂಭಾಗದಲ್ಲಿ ರಮ್ಮ ಅಂತ ಬರೆದು ಫಸ್ಟು ಮುಂಭಾಗ ಹಾಕಬೇಕು. ಮುಂದ್ಗಡೆ ಹಾಕ್ಕೊಂಡು ಕಿರುಬೆರಳಿನಿಂದ ಎಲೆ ಮೇಲೆ ಕಲಿಸ್ಬೇಕು. ಎಲೆ ಮೇಲ್ಗಡೆ ಮುಂಭಾಗದ ಎಲೆ ಮೇಲೆ 1 ಡ್ರಾಪ್ ಅಷ್ಟು ಅರಳೆ ಎಣ್ಣೆ ಹಾಕ್ಕೊಂಡು ಅದನ್ನು ಕಲಿಸ್ಬೇಕು. ಈ ಥರ ಕಲಸಿ ಅದಾದ ನಂತರ ಎಲೆ ಹಿಂಭಾಗ ಇಲ್ಲಿ ರಮ್ ಅಂತ ಬೀಜಾಕ್ಷರಿ ಮಂತ್ರ ಬರೀರಿ. ಬರೆದು ಒಂದು ತಟ್ಟೆಯಲ್ಲಿ ನೀರಿಟ್ಕೊಳ್ಳಿ. ತಟ್ಟೆಯಲ್ಲೋ ಪಾತ್ರೆಯಲ್ಲೋ ಬಕೆಟಲ್ಲೋ ನೀರಿಟ್ಟು ಆ ನೀರಲ್ಲಿ ಆ ಎಲೆನ ಬಿಟ್ಬಿಡಿ. ಬಿಟ್ಟಾದ ಮೇಲೆ ಆ ಎಲೆನ ತಗೊಂಡು ಆಚೆ ಕಡೆ ಹಸಿರು ಗಿಡದ ಮೇಲೆ ಹಾಕಿ. ಆದರೆ ಇದೆಲ್ಲ ಮಾಡಬೇಕಾದ್ದು ಬೆಳಗಿನ ಜಾವ 5ರಿಂದ 6 ಗಂಟೆ ಒಳಗೆ. ಸೂರ್ಯ ಒಂದು 11 ದಿವಸ ಮಾಡಿ. ಹೀಗೆ ಮಾಡೋದ್ರಿಂದ ಶೀಘ್ರವಾಗಿ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ, ನಿಮ್ಮ ಮನಸ್ಸು ನೆಮ್ಮದಿ ಆಗುತ್ತೆ. ಒಳ್ಳೆಯದಾಗಲಿ. ಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಮಹಾಮಾತೆ ನೀನಾಗಿ ಸರ್ವಕುಲಕ್ಕೆ ಬೆಳಕಾಗಿ ನಿನ್ನ ದಿವ್ಯ ಮಹಿಮೆ ತೋರುತ್ತ ಭಕ್ತರ ಪೊರೆಯುತ್ತ ಏಳು ಕೊಳ್ಳದ ಗುಡ್ಡದಿ ಮೆರೆದಿರುವೆ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಅಂಬಾಂ ಜಗದಂಬಿಕಾಂ ಲಲಿತಾಂ ಬಾಲಾ ತ್ರಿಪುರ ಸುಂದರಿ ತಾಯಿ ರೇಣುಕಾ ಯಲ್ಲಮ್ಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸೌದತ್ತಿಗೆ ಇವತ್ತು ನಮ್ಮ ಪಯಣ. ಈ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಬೇಕು, ದೇವಿಗೆ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡಬೇಕು. ಇದು ರಾಜ್ಯದಿಂದ ಬರ್ತಕ್ಕಂತಹದ್ದು ಹೌದು, ನನ್ನ ವಾಸ್ತುಗೃಹದಿಂದ ಬರ್ತಕ್ಕಂಥದ್ದು ಹೌದು. ಕರ್ನಾಟಕ ರಾಜ್ಯದಲ್ಲೇ ಇರ್ತಕ್ಕಂತಹ ತಾಯಿ ರೇಣುಕಾ ಯಲ್ಲಮ್ಮಳಾದರೂ ನಮ್ಮ ವಾಸ್ತುಗೃಹದಿಂದ, ನಮ್ಮ ಮಹರ್ಷಿ ಮಂದಿರದಿಂದ, ಜೊತೆಗೆ ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರುಗಳ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಮಂಗಳ ದ್ರವ್ಯಗಳನ್ನು ವಿಶೇಷವಾಗಿ ಹರಿದ್ರ, ಕುಂಕುಮ, ಪುಷ್ಪ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳು ಅಂದರೆ ಫಲಪುಷ್ಪಗಳನ್ನು ಸಹಿತ ದೇವಿಗೆ ಸಮರ್ಪಣೆ ಮಾಡಬೇಕು. ದೇವಿಗೆ ಸಮರ್ಪಣೆ ಮಾಡಿ ಅಮ್ಮನವರ ಆಶೀರ್ವಾದ ಪಡೆದು ಭರತ ಹುಣ್ಣಿಮೆ ಎಂದು ರಾಜ್ಯದಾದ್ಯಂತ ರಾಜ್ಯ ಮತ್ತು ಹೊರರಾಜ್ಯ ದೇಶ ವಿದೇಶಗಳಲ್ಲಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಸಹಿತ ಒಳ್ಳೆಯದಾಗಲಿ. ಘನ ಸರ್ಕಾರದ ವತಿಯಿಂದಲೂ ಸಹಿತ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀಲಿ, ಎಲ್ಲರಿಗೂ ಸಹಿತ ವಿಶೇಷವಾದಂಥ ರೀತಿ ಅನುಗ್ರಹ ಕೊಡಲಿ ಅಂತ ತಾಯಿಯನ್ನು ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಕಾಯಕ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡೋಣ. ತಾಯಿ ರೇಣುಕಾ ಯಲ್ಲಮ್ಮಳ ಪ್ರಾರ್ಥನೆ ಸಲ್ಲಿಸೋಣ. ಅಂಬಾಂ ಜಗದಂಬಿಕಾಯ ನಮಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಇವತ್ತಿನ ದಿವಸ ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ಯುಗಗಳಿಂದನೂ ಕೂಡ ಹೆಸರು ನಿಂತಿರ್ತಕ್ಕಂಥ ಕ್ಷೇತ್ರ ತಾಯಿ ರೇಣುಕಾ ಯಲ್ಲಮ್ಮ ಸೌದತ್ತಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ತಾಯಿಯ ದರ್ಶನ ಪರಮ ಪವಿತ್ರ ಎಂಬತಕ್ಕಂಥ ಮಾತನ್ನು ಹೇಳ್ಬೋದು. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರತಕ್ಕಂಥ ಈ ಒಂದು ಸಂಕಲ್ಪ ಸಮಸ್ತ ಜನತೆಗೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ಒಂದು ಸಂಕಲ್ಪದಿಂದ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇವೆ. ತಾಯಿಯ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಮತ್ತೊಮ್ಮೆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಚೌಡಿಕಿಯ ನಾದವನು ಕೇಳಮ್ಮ ಎಲ್ಲಮ್ಮ, ಸಪ್ತ ಸ್ವರದ ದೇವತೆಯು ನೀನಮ್ಮ ಎಲ್ಲಮ್ಮ. 7 ಸ್ವರದಿ ನೀನಿರುವೆ, 7 ಕೊಳ್ಳದಿ ನೆಲೆಸಿರುವೆ ಎಲ್ಲಮ್ಮ ನಿನ್ನ 7 ಸ್ವರದಿ ನೀನಿರುವೆ, 7 ಕೊಳ್ಳದಿ ನೆಲೆಸಿರುವೆ. ಗಾನಪ್ರಿಯೆ ತಾಯಿ ನೀನು ಎಲ್ಲಮ್ಮ, ನನ್ನ ಧ್ವನಿಯ ಇಂಪು ನೀನೆ ತಾಯಮ್ಮ, ನನ್ನ ಧ್ವನಿಯ ಇಂಪು ನೀನೆ ಜಗದಮ್ಮ. ಚೌಡಿಕಿಯ ನಾದವನು ಕೇಳಮ್ಮ ಎಲ್ಲಮ್ಮ. ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀನಾರಾಯಣ ದೇವತಾಭ್ಯೋ ನಮಃ. ಶ್ರೀ ಮಹಾರೇಣುಕಾ ಯಲ್ಲಮ್ಮ ದೇವಿಯಾಹ ಅರ್ಚನಾ ಸಂಕಲ್ಪಿತ ಪೂಜಾರಾಧನಂ ಕರಿಷ್ಯೆ. ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಕ ಬಂಧುಗಳಲ್ಲಿ ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ತಾವೆಲ್ಲ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತರಿಗೂ ಸಹಿತ ಎಲ್ಲರ ವಾಸ್ತುಗೃಹದಲ್ಲೂ ತಾಯಿ ರೇಣುಕಾ ಯಲ್ಲಮ್ಮಳು ನಿಂತು ಎಲ್ಲರನ್ನೂ ಸಹಿತ ಹರಿಸಿ ಆಶೀರ್ವದಿಸುವಂಥದ್ದಾಗಲಿ, ಭಗವತಿಯ ಅನುಗ್ರಹ ಸಿಗಲಿ ಅಂತ ಇಡೀ ರಾಜ್ಯ ದೇಶ ವಿಶ್ವದಲ್ಲೇ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಎಲ್ಲರಿಗೂ ಸಹಿತ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ. ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಚೆನ್ನಾಗಿರಬೇಕಾದ್ರೆ ಕಾಲಕ್ಕೂ ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು. ಆ ಮಳೆ ಸಮೃದ್ಧಿತನ ಇರಲಿ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರು ಚೆನ್ನಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಉಧೋ ಉಧೋ ಎಂದು ಹಾಡಿ ಕುಣಿವೆನು, ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ. ಯತನಯಾ ಯಶಯೋ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸುಂದನ್ನ ನಾವೈಬರ್ಷೇ ಅಗ್ನೇಯತ್ರಿವಗಂ ಮನಸಾ ದೃಢಾನೋಸ್ಮಾಕಂ ಬೋಧ್ಯವಿತಾ ತರುಣಾ ಋತನಾಚಿತಗಂ ಸಹಮಾನವಗ್ರಮಗ್ನಿಗಂ ಹುರೇನ ಪರಮಾ ಸ್ವದಸ್ತಾತ್ ಸನ ಪರಿಷದತಿ ದುರ್ಗಾಣಿ ವಿಶ್ವ ದೇವೋ ಅತಿ ದುರಿತಾತ್ಯಗ್ನಿಃ ರತ್ನೋಷಿಕಮೇಢ್ಯೋ ರತ್ವರೇಷು ತರಾಧೋ ಚಾನವ್ಯತ್ಸಸುತ್ಸೇ ಸ್ವಾಂಚಾಗ್ನೇ ತನುವಂ ಬಿಭ್ರಯಸ್ವಾಸುಭ್ಯಂ ಚ ಸೌಭಗಮ ಗೋಭಿರ್ಜಿರಿಷ್ಟವಿಷ್ಣುಂ ಸಿಂಧೇಂದ್ರ ವಿಷ್ಣೋರ್ಣಸಂತರೇಮ ನಾಭಸ್ಯ ವಿಷ್ಣುವಿಸ್ನುಂಬಸಾ ನೋ ವೈಷ್ಣವೀಂ ಲೋಕೈಹಮಾದಯಂತ ಪ್ರತ್ಯಾಯನಾಯ ವಿದ್ಮಹೇ ಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಶಿವಾಃ ಭದ್ರಂ ಪಶ್ಯೇಮಾಕ್ಷ
ಸ್ವಸ್ತಿ ನ ಇಂದ್ರೋ ರುದ್ರಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಹರಿಷ್ಯದೇವೇ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು ಸ್ವೀಕರಿಸು ಎಲ್ಲಮ್ಮ ಈ ಸೇವೆಯನ್ನು ಸಿರಿದೇವಿ ರೇಣುಕಾಂಬೆ ಶಿರಬಾಗುವೆನು ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ ದುಷ್ಟ ಸಿದ್ಧರ ಗವಿಯಲಿ ಮುಚ್ಚಿ ಶಿಷ್ಟ ಭಕ್ತರ ಭಕುತಿಗೆ ಮೆಚ್ಚಿ ದುಷ್ಟ ಸಿದ್ಧರ ಗವಿಯಲಿ ಮುಚ್ಚಿ ಶಿಷ್ಟ ಭಕ್ತರ ಭಕುತಿಗೆ ಮೆಚ್ಚಿ ಸವದತ್ತಿ ಗುಡ್ಡದಲ್ಲಿ ಇರುವ ದೇವಿ ಸಿರಿ ಸುಖ ಸಂತಸ ನೀಡುವ ತಾಯಿಯೇ ಈ ನನ್ನ ಹೃದಯದ ಚೌಡಿಕಿನಾದವ ಕೇಳು ಈ ಮನ ಮಂದಿರದಲ್ಲಿ ನೀ ನೆಲೆಸಮ್ಮ ಬೇರಾವ ಭಾಗ್ಯವನು ಕೇಳೆನಮ್ಮ ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ ಸಪ್ತ ಸ್ವರದ ದೇವತೆಯು ನೀನಮ್ಮ ಎಲ್ಲಮ್ಮ ಏಳು ಸ್ವರದಿ ನೀನಿರುವೆ ಏಳು ಕೊಳ್ಳದಿ ನೆಲೆಸಿರುವೆ ಏಳು ಸ್ವರದಿ ನೀನಿರುವೆ ಏಳು ಕೊಳ್ಳದಿ ನೆಲೆಸಿರುವೆ ಗಾನ ಪ್ರಿಯೆ ತಾಯಿ ನೀನು ಎಲ್ಲಮ್ಮ ನನ್ನ ಧ್ವನಿಯ ಇಂಪು ನೀನೆ ತಾಯಮ್ಮ ನನ್ನ ಧ್ವನಿಯ ಇಂಪು ನೀನೆ ಜಗದಮ್ಮ ಚೌಡಿಕೆಯ ನಾದವನು ಕೇಳಮ್ಮ ಎಲ್ಲಮ್ಮ ತಾಯಿ ರೇಣುಕಾ ಯಲ್ಲಮ್ಮಳ ಚರಿತ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅದ್ಧೂರಿತವಾಗಿರ್ತಕ್ಕಂಥದ್ದು. ಜಮದಗ್ನಿ ಮಹರ್ಷಿಗಳ ಧರ್ಮಪತ್ನಿಯಾಗಿರ್ತಕ್ಕಂಥವಳು, ಪರಶುರಾಮರಿಗೆ ಜನ್ಮವನ್ನು ಕೊಟ್ಟಂತಹವಳು. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದ ದರ್ಶನ ಮಾಡ್ತಿದ್ದೀರಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಉದೋ ಉದೋ ಎಲ್ಲವ್ವ, ಉದೋ ಉದೋ ಎಲ್ಲವ್ವ, ಉದೋ ಉದೋ ಎಲ್ಲವ್ವ. ಎಲ್ಲೆಲ್ಲೂ ಕೂಡ ಸೌದತ್ತಿಯಲ್ಲಿ ಈ ಒಂದು ನಾಮಮಂತ್ರ ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ಬಹಳ ಭಾವನಾತ್ಮಕವಾಗಿ ಈ ಒಂದು ನಾಮಮಂತ್ರವನ್ನು ಜಪ ಮಾಡ್ತಾನೆ ಇರ್ತಾರೆ. ಅಂತಹ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ತಾಯಿ ಸೌದತ್ತಿ ಯಲ್ಲಮ್ಮ ದೇವಿಯ ಕ್ಷೇತ್ರದಲ್ಲಿದ್ದೇವೆ. ಹಿಂದೆಗಡೆ ತಾಯಿಯ ದರ್ಶನವನ್ನು ಮಾಡ್ತಾ ಇದ್ದೀರಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಕುಮಾರಿಗೆ ಭೋಗಾವತಿಯ ಕರುಳಿನ ಗುಡಿಗೆ, ರೇಣುಕರಾಜನ ಮುದ್ದು ಕುಮಾರಿಗೆ ಭೋಗಾವತಿಯ ಕರುಳಿನ ಗುಡಿಗೆ, ಅಂದದ ಗೊಂಬೆಯಂಥ ರೇಣುಕಾದೇವಿಗೆ, ಅಂದದ ಗೊಂಬೆಯಂಥ ರೇಣುಕಾದೇವಿಗೆ ಮುತ್ತೈದೆಯರೆಲ್ಲ ಸೇರಿ ಮುತ್ತಿನ ಆರತಿ ಮಾಡುತ್ತ ನೀವು ಸೋ ಎನ್ನಿರಿ, ಸೋಬಾನೆ ಎನ್ನಿರಿ, ಸೋ ಎನ್ನಿರಿ, ಸೋಬಾನೆ ಎನ್ನಿರಿ. ತಾಯಿ ರೇಣುಕಾ ಯಲ್ಲಮ್ಮಳ ಜಾತ್ರಾ ಮಹೋತ್ಸವಕ್ಕಾಗಿ ಸುಮಂಗಲೆಯರೆಲ್ಲರೂ ಸಹಿತ ಮಂಗಳ ದ್ರವ್ಯಗಳನ್ನು ತಂದು ಹರಿದ್ರ, ಕುಂಕುಮ, ಫಲ, ಪುಷ್ಪಗಳು ಜೊತೆಗೆ ಅಮ್ಮನವರಿಗೆ ಉಡಿಸ್ತಕ್ಕಂಥ ಸೀರೆ, ಅವರ ಶಕ್ತ್ಯಾನುಸಾರ ಮಾಂಗಲ್ಯ, ಕಾಲುಂಗುರ ಮತ್ತು ಬಳೆಗಳು ಎಲ್ಲವನ್ನು ಸಹಿತ ಸಮರ್ಪಣೆ ಮಾಡಿ ಅದರಲ್ಲೂ ತಾಯಿ ರೇಣುಕಾ ಯಲ್ಲಮ್ಮಳಿಗೆ ವಿಶೇಷವಾಗಿರ್ತಕ್ಕಂಥ ಹರಿದ್ರ, ಕುಂಕುಮ, ಅರಿಶಿಣದ ಅಭಿಷೇಕ ಅಂದರೆ ಆ ತಾಯಿ ತೃಪ್ತಿ ಪಡ್ತಾಳೆ. ಅದಕ್ಕಾಗಿ ಈ ದೇವಾಲಯದಲ್ಲಿ ನಿತ್ಯವೂ ಸಹಿತ ಅರಿಶಿಣದಿಂದಲೇ ಅಭಿಷೇಕ ನಡೆಯುತ್ತೆ, ಗೋಪುರದಿಂದ ಬದಲುಕೊಂಡು. ಚಂದುಳ್ಳ ಚೆಲುವೆಗೆ ಅರಿಶಿನ ಹಚ್ಚಿರೆ, ಕಾಶ್ಮೀರದ ಬಳ್ಳಿಗೆ ನೀರನ್ನು ಎರೆಯಿರೆ. ಚಂದುಳ್ಳ ಚೆಲುವೆಗೆ ಅರಿಶಿನ ಹಚ್ಚಿರೆ,
ಉಡಿಸಿ ಹಚ್ಚ ಹಸಿರು ಬಳೆಗಳ ಇಡಿಸಿ ಹರುಷ. ಇವತ್ತಿನ ದಿವಸ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ನಾವೆಲ್ಲರೂ ಕೂಡ ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ 3 ತ್ರೇತಾಯುಗಗಳಿಂದನೂ ಕೂಡ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತಂದರೆ ಅದು ನಮ್ಮ ಸೌದತ್ತಿ ಯಲ್ಲಮ್ಮ ದೇವಿಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ಒಂದು ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಜಾತ್ರಾ ಮಹೋತ್ಸವದ ಈ ಒಂದು ಸಮಯ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಸತತವಾಗಿ 2 ತಿಂಗಳ ಕಾಲ ಜಾತ್ರಾ ಮಹೋತ್ಸವ ನೆರವೇರುತ್ತಿಲ್ಲಿ. ಬನದ ಹುಣ್ಣಿಮೆ ಎಂದು ಜಾತ್ರಾ ಮಹೋತ್ಸವದ ಪ್ರಾರಂಭದ ದಿನಗಳು ಅಂದರೆ ತಾಯಿಗೆ ತಾಳಿಯನ್ನು ಕಟ್ಟಿ ಕಂಕಣವನ್ನು ಕಟ್ಟಿ ಆ ಒಂದು ಜಾತ್ರಾ ಮಹೋತ್ಸವದ ಪ್ರಾರಂಭ ಆಗುತ್ತೆ. ಭರತ ಹುಣ್ಣಿಮೆಗೆ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ರಥ ಆಗಲಿ, ರಥೋತ್ಸವ ಆಗಲಿ, ಪಲ್ಲಕ್ಕಿ ಉತ್ಸವಗಳಾಗಲಿ ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ದರ್ಶನ ಆಗಲಿ, ವಿಶೇಷವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆ ಆಗಲಿ, ಬಹಳ ಜಾತ್ರಾ ಮಹೋತ್ಸವ ಅಂತಂದ್ರೆ ಜಾತ್ರೆ ಅಂತಂದ್ರೆ ಅದೊಂದು ಅದ್ಭುತ. ಅಂತಹದೊಂದು ಜಾತ್ರೆ ಇದೇ ಬರ್ತಕ್ಕಂಥ ಭರತ ಹುಣ್ಣಿಮೆ ಎಂದು ನೆರವೇರ್ತಕ್ಕಂಥದ್ದಿದೆ. ಈ ಒಂದು ಸಮಯಕ್ಕೋಸ್ಕರ ನಾವಂತೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಅದರಲ್ಲೂ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಅಂತಂದರೆ ಸಾಕಷ್ಟು ಜನರ ಮನೆ ದೇವರು, ತಾಯಿ ಈ ಒಂದು ಕುಲದೇವತೆಯೂ ಕೂಡ ಹೌದು. ಹಾಗಾಗಿ ಇಲ್ಲಿ ದೊಡ್ಡ ಮಟ್ಟದ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಗಟ್ಟಲೆ ಜನ ಬರುವ ಕಾರಣದಿಂದ ತಾಯಿಯನ್ನು ಇಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ಬೋದು. ತಾಯಿ ಸೌದತ್ತಿ ಯಲ್ಲಮ್ಮಳ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ. ಭಗವತಿಯನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ರೇಣುಕಾ ಯಲ್ಲಮ್ಮನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಿ. ತುಂಬಿರೆ ಜಮದಗ್ನಿ ಪ್ರಿಯ ಸತಿಯಾಗಿ ಜಗವನ್ನು ಬೆಳಗೋ ಜಗದಂಬೆಗೆ ಸೋಯೆನ್ನಿರೆ ಸೋಬಾನೆ ಎನ್ನಿರೆ, ಸೋಯೆನ್ನಿರೆ ಸೋಬಾನೆ ಎನ್ನಿರೆ. ರೇಣುಕರಾಜನ ಮುತ್ತು ಕುಮಾರಿಗೆ ಭೋಗಾವತಿಯ ಕರುಳಿನ ಕುಡಿಗೆ, ರೇಣುಕರಾಜನ ಮುತ್ತು ಕುಮಾರಿಗೆ ಭೋಗಾವತಿಯ ಕರುಳಿನ ಕುಡಿಗೆ, ಅಂದದ ಗೊಂಬೆಯಂತ ರೇಣುಕಾದೇವಿಗೆ, ಅಂದದ ಗೊಂಬೆಯಂತ ರೇಣುಕಾದೇವಿಗೆ ಮುತ್ತೈದೆಯರೆಲ್ಲ ಸೇರಿ ಮುತ್ತಿನ ಆರತಿ ಮಾಡುತ್ತ ನೀವು ಸೋಯೆನ್ನಿರೆ ಸೋಬಾನೆ ಎನ್ನಿರೆ, ಸೋಯೆನ್ನಿರೆ ಸೋಬಾನೆ ಎನ್ನಿರೆ, ಸೋಯೆನ್ನಿರೆ ಸೋಬಾನೆ ಎನ್ನಿರೆ, ಸೋಯೆನ್ನಿರೆ ಸೋಬಾನೆ ಎನ್ನಿರೆ. ಗೆಜ್ಜೆಯ ಕಟ್ಟಿಕೊಂಡು ಕೊಡವನ್ನು ಹೊತ್ತುಕೊಂಡು ಕುಣಿಯುತ್ತ ಬಂದಾಳೋ ತಾಯಮ್ಮ, ಜಗ ಹೊತ್ತು ನಿಂತಾಳೋ ತಾಯಮ್ಮ, ಏಳು ಕೊಳ್ಳದ ಎಲ್ಲಮ್ಮ. ಗೆಜ್ಜೆಯ ಕಟ್ಟಿಕೊಂಡು ಕೊಡವನ್ನು ಹೊತ್ತುಕೊಂಡು ಕುಣಿಯುತ್ತ ಬಂದಾಳೋ ತಾಯಮ್ಮ, ಜಗ ಹೊತ್ತು ನಿಂತಾಳೋ ತಾಯಮ್ಮ, ಏಳು ಕೊಳ್ಳದ ಎಲ್ಲಮ್ಮ. ಉಧೋ ಉಧೋ ಎಲ್ಲಮ್ಮ, ಉಧೋ ಉಧೋ ತಾಯಮ್ಮ. ರಾಮಶೃಂಗ ಪರ್ವತದಲ್ಲಿ ನಾವಿದ್ದೇವೆ. ರಾಮಶೃಂಗ ಪರ್ವತ ಅಂದರೆ ಸೌದತ್ತಿ ತಾಯಿ ರೇಣುಕಾ ಯಲ್ಲಮ್ಮಳ ಈ ಕ್ಷೇತ್ರ. ಈ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪುಣ್ಯಕ್ಷೇತ್ರವಾಗಿರ್ತಕ್ಕಂಥದ್ದು. ಇಂದಿಗೂ ಸಹಿತ ಬರ್ತಕ್ಕಂಥ ಭಕ್ತರು ಇಲ್ಲಿಗೆ ಬರುವ ಪ್ರತಿಯೊಬ್ಬರು ಅರಿಶಿನ ಕುಂಕುಮ ಯಥೇಚ್ಛವಾದಂಥ ರೀತಿ ತರ್ತಾರೆ. ಗೋಪುರದಿಂದ ಹಿಡಿದು ದೇವಾಲಯ ತನಕ ಅರಿಶಿಣದಲ್ಲಿ ಅಭಿಷೇಕವನ್ನೇ ಮಾಡ್ತಾರೆ. ಅರಿಶಿಣವನ್ನು ಚೆಲ್ಲುತ್ತಾ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ನಾನಾ ಪುಷ್ಪಗಳ ಅಲಂಕಾರ ಹೊಂದಿರತಕ್ಕಂಥ ತಾಯಿಯನ್ನು ದರ್ಶನ ಮಾಡ್ತಾ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಕಲಿಯುಗದ ಕಲ್ಪವೃಕ್ಷವಾಗಿ, ಕಲಿಯುಗದ ಕಾಮಧೇನುವಾಗಿ, ಕಲಿಯುಗದಲ್ಲಿ ಬಂದು ನೋಡುವಂಥ ಪ್ರತಿಯೊಬ್ಬರನ್ನು ಸಹಿತ ಹರಿಸಿ ಆಶೀರ್ವದಿಸುವಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೇ ತಾಯಿ ರೇಣುಕಾ ಯಲ್ಲಮ್ಮಳ ಈ ವಿಶೇಷವಾದಂಥ ಸಾನ್ನಿಧ್ಯ ಸೌದತ್ತಿ ಕ್ಷೇತ್ರ. ದೇಹ ಮತ್ತು ತಲೆ 2 ಭಾಗವಾದರೂ ಹೀಗಾಗಲಿಕ್ಕೆ ಕಾರಣ ಅಲ್ಲಿರ್ತಕ್ಕಂತಹ ಅಂದರೆ ಹಿಂದೆ ನಡೆದಂತಹ ವೃತ್ತಾಂತ ಕಥೆ ಅಂತಕ್ಕಂಥದ್ದೇನು, ಆ ಕಥಾಭಾಗ ಹೇಗಿದೆ ಅದೆಲ್ಲವೂ ತಮಗೆ ಗೊತ್ತಾಗಿದೆ. ಆದರೂ ಇದರಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೋದಾದರೆ ಇದನ್ನು ಪರಶುರಾಮರು ತನ್ನ ತಂದೆ ಬಳಿ ಕೇಳಿದಂತಹದ್ದು. ತಂದೆ ಕೊಡ್ತಕ್ಕಂತಹ 3 ವರಗಳಿದೆ. 3 ವರಗಳು ಯಾಕೆಂದರೆ ಪಿತೃವಾಕ್ಯ ಪರಿಪಾಲಕನಾದಂತಹ ಪರಶುರಾಮ ಸಹಿತ ತನ್ನ ತಂದೆಯ ಮಾತನ್ನು ಕೇಳ್ತಾನೆ. ತಂದೆಯ ಮಾತನ್ನು ಕೇಳಿ ತಾಯಿಯ ಶಿರವನ್ನು ಛೇದಿಸ್ತಾನೆ. ತಂದೆಯ ಮಾತನ್ನು ಕೇಳಿ ತಾಯಿಯ ಶಿರವನ್ನು ಛೇದಿಸಿದಾದ ನಂತರ ಪುನಃ ತಂದೆ ಬಳಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಪರಶುರಾಮರಿಗೆ ವಿಶೇಷವಾಗಿರ್ತಕ್ಕಂತಹ ಜಮದಗ್ನಿ ಮಹರ್ಷಿಗಳು 3 ವರವನ್ನು ಕೊಡ್ತಾರೆ. ಆ ಕೊಟ್ಟಂಥ 3 ವರದಲ್ಲಿ
ನನ್ನ ತಾಯಿಯ ತಲೆಗೆ ಪುನಃ ಜೀವ ಬರಲಿ ಅಂತ ಹೇಳ್ತಾರೆ. ತನ್ನ ತಾಯಿಯ ತಲೆಗೆ ಜೀವ ಬರಲಿ ಅಂತಾರೆ. ದೇಹಕ್ಕೆ ಜೀವ ಬರಲಿ ಅಂತ ಹೇಳೋದಿಲ್ಲ, ತಲೆಗೆ ಜೀವ ಬರಲಿ ಅಂತ ಹೇಳ್ತಾರೆ. ಆಗ ತಲೆ ಮತ್ತು ದೇಹ ಎರಡೂ ಬೇರೆ ಬೇರೆ ಆಗಿರುತ್ತೆ. ಆದರೆ ತಲೆಗೆ ಜೀವ ಬರಲಿ ಎಂಬತಕ್ಕಂಥ ಮಾತಿಗೆ ತಥಾಸ್ತು ಅಂತ ಜಮದಗ್ನಿರು ಹೇಳ್ತಾರೆ. ಜಮದಗ್ನಿ ಮಹರ್ಷಿಗಳು ತಥಾಸ್ತು ಎಂಬತಕ್ಕಂಥ ಮಾತು ಅಲ್ಲಿ ಪರಮ ಪವಿತ್ರವಾಗಿ ಆ ಶಿರಕ್ಕೆ, ಅಂದರೆ ರೇಣುಕಾ ಯಲ್ಲಮ್ಮಳ ಆ ಶಿರಕ್ಕೆ ತಲೆ ಭಾಗಕ್ಕೆ ಜೀವ ಬರುತ್ತೆ. ಅದು ಹಾಗೇ ನಿಲ್ಲುತ್ತೆ. ಅಂದಿನಿಂದ ಇಂದಿನವರೆಗೂ ಈ ತಲೆ ಭಾಗಕ್ಕೇ ವಿಶೇಷವಾಗಿರ್ತಕ್ಕಂಥ ಶಿರೋಭಾಗದಲ್ಲಿರ್ತಕ್ಕಂಥ ಈ ಮುಖಭಾಗವನ್ನು ಎಲ್ಲರೂ ನೋಡಬಹುದು. ಭಗವತಿಯ ಆ ವಿಶೇಷವಾಗಿರ್ತಕ್ಕಂಥ ತಾಯಿ ರೇಣುಕಾ ಯಲ್ಲಮ್ಮನ ವಿಶೇಷವಾದಂಥ ಆಶೀರ್ವಾದ ಎಲ್ಲರಿಗೂ ಸಿಗುವಂಥದ್ದಾಗಿದೆ. ಉಧೋ ಉಧೋ ಯಲ್ಲಮ್ಮ, ಉಧೋ ಉಧೋ ರೇಣುಕಾ ಯಲ್ಲಮ್ಮ, ಉಧೋ ಉಧೋ ರೇಣುಕಾ ಯಲ್ಲಮ್ಮ, ಉಧೋ ಉಧೋ ಯಲ್ಲಮ್ಮ. ನೀಡುವಂತ ಭಿಕ್ಷೆಯನ್ನು ಬೇಡಲು, ಭಕ್ತರು ಬೇಡಿದಂತ ವರವನ್ನು ನೀಡಲು, ಮನೆ ಮನೆಗೆ ನೀ ಬರುವೆ ತಾಯಮ್ಮ ಗುಡ್ಡದ ಯಲ್ಲಮ್ಮ. ಗೆಜ್ಜೆಯ ಕಟ್ಟಿಕೊಂಡು ಕೊಡವನ್ನು ಹೊತ್ತುಕೊಂಡು ಕುಣಿಯುತ್ತ ಬಂದಾಳು ತಾಯಮ್ಮ. ಜಗ ಹೊತ್ತು ನಿಂತಾಳೋ ತಾಯಮ್ಮ, ಏಳು ಕೊಳ್ಳದ ಯಲ್ಲಮ್ಮ. ಗೆಜ್ಜೆಯ ಕಟ್ಟಿಕೊಂಡು ಕೊಡವನ್ನು ಹೊತ್ತುಕೊಂಡು ಕುಣಿಯುತ್ತ ಬಂದಾಳು ತಾಯಮ್ಮ. ಜಗ ಹೊತ್ತು ನಿಂತಾಳೋ ತಾಯಮ್ಮ, ಏಳು ಕೊಳ್ಳದ ಯಲ್ಲಮ್ಮ. ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಯಲ್ಲಮ್ಮನ ಗುಡ್ಡದಲ್ಲಿ ಇಲ್ಲಿ ಹರಿದು ಬರ್ತಕ್ಕಂಥ ಈ ನೀರು, ಈ ಭಾಗದಿಂದ ಬರ್ತಿರ್ತಕ್ಕಂಥ ನೀರು ಎಲ್ಲಿಂದ ಬರ್ತಿದೆ, ಹೇಗೆ ಬರ್ತಿದೆ, ಇದು ಯಾರಿಗೂ ಗೊತ್ತಿಲ್ಲ. ಸಾಕಷ್ಟು ಜನ ವಿಜ್ಞಾನಿಗಳು ಸಹಿತ ಇದನ್ನು ಪರೀಕ್ಷೆ ಮಾಡಿದ್ದಾರೆ. ಪರೀಕ್ಷೆ ಮಾಡಿದರೂ ಸಹಿತ ಯಾರಿಗೂ ಸಹಿತ ಇದರ ಅರಿವು ಆಗ್ತಾ ಇಲ್ಲ. ಅಂದರೆ ಇದು ಭಗವಂತನ ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದವೇ ಸರಿ. ಇಡೀ ರಾಜ್ಯದಲ್ಲಿ ಬರಗಾಲ ಬಂದು ಎಲ್ಲೆಲ್ಲೂ ಸಹಿತ ನೀರಿಂದಿರ ಆದರೂ ಸಹಿತ ಈ ಕ್ಷೇತ್ರದಲ್ಲಿ ಹರಿದು ಬರ್ತಕ್ಕಂಥ ನೀರು ಮಾತ್ರ ಇವತ್ತಿಗೂ ನಿಂತಿಲ್ಲ. ಇದೊಂದು ಅದ್ಭುತವಾದಂತಹ ವಿಶೇಷವಾದಂಥ ತೀರ್ಥವೇ ಸರಿ. ಎಂಥ ಕುಷ್ಠರೋಗಗಳಿದ್ದರೂ, ಎಂಥ ಮೈಮೇಲಿರ್ತಕ್ಕಂಥ ಚರ್ಮಬಾಧೆ ಇದ್ದರೂ ಈ ತೀರ್ಥವನ್ನು, ಈ ನೀರನ್ನು ಮೈಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಆದಷ್ಟು ಬೇಗ ಆ ಸಮಸ್ಯೆಗಳು, ರೋಗ ರುಜಿನಗಳು, ಚರ್ಮಬಾಧೆ ಎಲ್ಲವೂ ಸಹಿತ ದೂರ ಆಗೋದ್ರಲ್ಲಿ ಸ್ವಲ್ಪವೂ ಸಂದೇಹ ಇಲ್ಲ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಜಲ. ಏನು ಚಂದ ಕಾಣುತ್ತಾಳೆ ಯಲ್ಲಮ್ಮ, ಜಗದಲ್ಲೇ ಅಂದಗಾತಿ ಇವಳಮ್ಮ. ಏನು ಚಂದ ಕಾಣುತ್ತಾಳೆ ಯಲ್ಲಮ್ಮ, ಜಗದಲ್ಲೇ ಅಂದಗಾತಿ ಇವಳಮ್ಮ. ಬಣ್ಣಿಸಲು ಶಬ್ದಗಳೇ ಇಲ್ಲಮ್ಮ, ಇವಳ ಬಣ್ಣಿಸಲು ಶಬ್ದಗಳೇ ಇಲ್ಲಮ್ಮ. ಭವ್ಯಶಕ್ತಿ ಭಂಡಾರದ ತಾಯಮ್ಮ, ಏನು ಚಂದ ಕಾಣುತ್ತಾಳೆ ಯಲ್ಲಮ್ಮ, ಜಗದಲ್ಲೇ ಅಂದಗಾತಿ ಇವಳಮ್ಮ. ಇವಳ ಮುಖದಲ್ಲಿನ ಶಾಂತಿ ನೋಡು, ಇವಳ ಕಣ್ಣಿನ ಕಾಂತಿ ನೋಡು, ಇವಳ ಮೂಗುತಿಯ ಚಂದ ನೋಡು, ಇವಳ ಮುತ್ತಿನೋಲೆ ಅಂದ ನೋಡು. ಆಹಾ, ಇವಳ ಅಂದ ಚಂದಕ್ಕೆ ಜಗದಿಯಾರು ಸಾಟಿಯೋ ಯಲ್ಲಮ್ಮ ಎಂದಾಗ ಆನಂದವು ಬಾಡೆಲ್ಲ. ಏನು ಚಂದ ಅಪ್ಪ, ಏನು ಚಂದ ಕಾಣುತ್ತಾಳೆ ಯಲ್ಲಮ್ಮ, ಜಗದಲ್ಲೇ ಅಂದಗಾರ್ತಿ ಇವಳಮ್ಮ. ಇವಳ ಸಿಂಧೂರದ ಸಿರಿಯ ನೋಡು, ಇವಳ ಸಿಂಗಾರದ ಪರಿಯ ನೋಡು, ಇವಳ ಮಂಗಳ ಮಾಂಗಲ್ಯ ನೋಡು.